ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ಸ್ವಾಗತಿಸುತ್ತೇನೆ. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮ್ಮಲ್ಲಿ ಬೆಳೆಯುತ್ತಿರುವ ಆಧ್ಯಾತ್ಮಿಕ ಫಲಗಳ ಪ್ರಕಾರ ದೇವರು ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಾನೆ. ಯೆಶಾಯ 37:31 ಹೇಳುತ್ತದೆ, ಯೆಹೋವನ ಮನದನದಿಂದ ತಪ್ಪಿಸಿಕೊಂಡು ಉಳಿದವರು ತಿರುಗಿ ಕೆಳಗೆ ಬೇರೂರಿ ಮೇಲಕ್ಕೆ ಫಲ ಫಲಿಸುವರು. ಇದು ಪ್ರತಿ ಯುಗದಲ್ಲೂ ದೇವರ ಚರ್ಚಿನ ವಿವರಣೆಯಾಗಿದೆ. ಇದು ಪ್ರತಿ ಯುಗದಲ್ಲೂ ದೇವರ ಚರ್ಚಿನ ವಿವರಣೆ ಅಂದರೆ ಅದು ಹಿಂಗೆ ನಡೀತಾ ಹೋಗ್ತದೆ. ಕೃಪೆಯ ಚುನಾವಣೆಯ ಪ್ರಕಾರ ದೇವರಿಂದ ಆರಿಸಲ್ಪಟ್ಟ ಕೆಲವರು, ಅದು ನೀವು, ನಾನು ಮತ್ತು ನಮ್ಮ ಥರ ಅನೇಕರು, ಆದರೆ ಜಾಸ್ತಿ ಇಲ್ಲ. ದೇವರ ವಿಶೇಷ ಜನರು ನಾವು, ಸಂಖ್ಯೆಯಲ್ಲಿ ಚಿಕ್ಕವರು. ಈ ಗ್ರಂಥವು ಈ ರೀತಿ ಹೇಳುವುದನ್ನು ಮುಂದುವರಿಸುತ್ತದೆ, ಬೇರು ಕೆಳಕ್ಕೆ ಮತ್ತು ಫಲವನ್ನು ಮೇಲಕ್ಕೆ. ಬೇರು ಕೆಳಕ್ಕೆ, ಫಲವನ್ನು ಮೇಲಕ್ಕೆ. ನಮಗೆ ಗೊತ್ತು, ಬೇರು ಕೆಳಕ್ಕೆ ಹೋಗಿದರೆ ಫಲ ಮೇಲಕ್ಕೆ ಬರುತ್ತದೆ. ಇದರ ಅರ್ಥವೇನೆಂದರೆ, ನಿಜವಾದ ವಿಶ್ವಾಸಿಗಳು ದೇವರ ಪ್ರೀತಿಯಲ್ಲಿ ಬೇರು ಬಿಡುತ್ತಾರೆ ಮತ್ತು ದೇವರಿಗೆ ವಿಧೇಯರಾಗುತ್ತಾರೆ. ಅದು ಅವರ ಎಲ್ಲ ಆಶೀರ್ವಾದ, ಪ್ರಗತಿ ಮತ್ತು ಮೋಕ್ಷದ ಮೂಲವಾಗಿದೆ. ನಮ್ಮ ವಿಧೇಯತೆಯ ಬೇರುಗಳು ಮತ್ತು ದೇವರ ಪ್ರೀತಿಯ ಬೇರುಗಳು ಕೆಳಗೆ ಹೋದಾಗ ಅದಕ್ಕೆ ಫಲ ಉಂಟಾಗುತ್ತದೆ ಮೇಲೆ. ಬೇರು ಕೆಳಕ್ಕೆ ಮತ್ತು ಫಲವನ್ನು ಮೇಲಕ್ಕೆ. ಈ ಉದ್ದೇಶಕ್ಕಾಗಿ ನಾವು ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಿದ್ದೇವೆ. ಕ್ರಿಸ್ತನಲ್ಲಿ ಫಲವನ್ನು ಹೊಂದುವುದು ಪ್ರತಿಯೊಬ್ಬ ವಿಶ್ವಾಸಿಗೂ ಬಹಳ ಮುಖ್ಯವಾಗಿದೆ. ಯೋಹಾನ 15:16 ಯೇಸುದೇವರು ಹೇಳಿದರು, ನಾನು ನಿನ್ನನ್ನು ಆರಿಸಿ ತೆಗೆದುಕೊಂಡನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕೆಂದಲೂ ನೀವು ಕೊಡುವ ಫಲವು ನಿಲ್ಲುವಂತಾಗಬೇಕೆಂದಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನನ್ನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವೆನು. ಈ ವಾಕ್ಯ ನೀವು ಮೆಡಿಟೇಟ್ ಮಾಡಬೇಕು, ಧ್ಯಾನ ಮಾಡಬೇಕು. ಅದರಲ್ಲಿ ಎಲ್ಲ ವಿಷಯ ಇದೆ. ನಾವೆಲ್ಲ ಪ್ರಾರ್ಥಿಸುವುದು, ದೇವರು ಪ್ರಾರ್ಥನೆಗೆ ಹೇಗೆ ಉತ್ತರ ಕೊಡ್ತಾನೆ ಅಂತ ಇದರಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಮೊದಲನೇದಾಗಿ, ಈ ಗ್ರಂಥವು ಎಷ್ಟು ಸ್ಪಷ್ಟವಾಗಿದೆ ಅಂದರೆ, ನಾವು ಆತ್ಮಗಳ ಫಲವನ್ನು ಬೆಳೆಸಿದರೆ ಮಾತ್ರ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತದೆ. ಆತ್ಮದ ಫಲಗಳು ಹೊಂದುವ ನಮ್ಮ ಅಗತ್ಯವನ್ನು ನಮ್ಮ ಜೀವನದಲ್ಲಿ ಅತಿಯಾಗಿ ಒತ್ತಿ ಹೇಳುವುದಕ್ಕೆ ಆಗುವುದಿಲ್ಲ. ದೇವರು ಹೇಳ್ತಾರೆ, ನೀನು ನನ್ನ ಹೆಸರಿನಲ್ಲಿ ಏನೇ ಬೇಡಿಕೊಂಡರೂ ಅದು ದೇವರು ಕೊಡುತ್ತಾರೆ. ಇದು ನಮಗೆ ಭರವಸೆಯಾಗಿದೆ. ಯೇಸುದೇವರು ಹೇಳುತ್ತಾರೆ, ನೀವು ನನ್ನ ಹೆಸರಿನಲ್ಲಿ ಅಂದರೆ ಯೇಸುದೇವರ ಹೆಸರಿನಲ್ಲಿ ದೇವರಿಗೆ ಏನೇ ಬೇಡಿಕೊಂಡರೂ ಅದು ಕೊಡುತ್ತಾರೆ. ಮತ್ತೆ ಅದಕ್ಕೆ ಒಂದು ಷರತ್ತು ಇದೆ. ಈ ವಾಕ್ಯ ನೀವು ಓದಬೇಕು. ಯೋಹಾನ 14:13-14 ಮತ್ತು ಯೋಹಾನ 16:23. ಅದಕ್ಕೆ ಒಂದು ಷರತ್ತು ಇದೆ ಎಂದು ನಾನು ಹೇಳಿದೆ. ಆದರೆ ಅದು ನಾವು ಫಲ ಕೊಡಬೇಕು. ಈ ವಾಕ್ಯದಲ್ಲೇ ಇದೆ. ನಾವು ದೇವರಿಗೆ ಫಲ ಕೊಡಬೇಕು. ನಾವು ಬರೀ ದೇವರಿಂದ ಇಸ್ಕೊಳ್ಳುವವರಾಗಿ ದೇವರ ಹತ್ರ ಉಳಿಯಬಾರದು. ನಾವು ಬರೀ ದೇವರಿಂದ ಇಸ್ಕೊಳ್ಳುವವರಾಗಿ ನಾವು ಉಳಿದರೆ ನಮ್ಮ ಜೀವನದಲ್ಲಿ ಬರೀ ನಿರಾಶೆ, ಸಂಕಟ ಮಾತ್ರ ಇರುವುದು ದೇವರ ಮಕ್ಕಳೇ ಅರ್ಥ ಮಾಡಿಕೋಬೇಕು. ನಾವು ಉತ್ಪಾದಿಸಬೇಕಾದ ಫಲಗಳು ಯಾವುದು? ನಮ್ಮಲ್ಲಿ ಬೇರು ಹೋಗಬೇಕು ಮತ್ತು ಫಲಗಳು ಉಂಟಾಗಬೇಕು. ಯಾವ ಬೇರು ಒಳಗಡೆ ಹೋಗಬೇಕು? ದೇವರ ವಿಧೇಯತೆಯ, ದೇವರ ವಾಕ್ಯದ ಬೇರುಗಳು ಒಳಗೆ ಹೋಗಬೇಕು. ಯಾವ ಫಲಗಳು ಮೇಲಕ್ಕೆ ಬರಬೇಕು? ಪ್ರೀತಿ, ಸಂತೋಷ, ಸಮಾಧಾನ, ತಾಳ್ಮೆ, ಸೌಮ್ಯತೆ, ಒಳ್ಳೆಯತನ, ನಿಷ್ಠೆ, ಸ್ವಯಂ ನಿಯಂತ್ರಣ ಮತ್ತು ದೇವರ ಸೇವೆ. ಬೇರು ಕೆಳಗೆ ಹೋದರೆ ಈ ಫಲಗಳೆಲ್ಲ ಬರುತ್ತದೆ. ಈ ಫಲಗಳು ನಿಮಗೆ ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ, ಬೇರು ಹೋಗ್ತಾ ಇಲ್ಲ ಅಂತ. ಎರಡನೇದಾಗಿ, ನೀವು ಆತ್ಮದ ಫಲವನ್ನು ಹೊಂದಿದರೆ ಮಾತ್ರ ಕ್ರಿಸ್ತನಿಗೆ ಆತ್ಮಗಳನ್ನು ಗೆಲ್ಲಬಹುದು. ಜ್ಞಾನೋಕ್ತಿಗಳು 11:30 ಹೇಳುತ್ತದೆ, ನೀತಿವಂತರ ಫಲವು ಜೀವವೃಕ್ಷ, ಆತ್ಮಗಳನ್ನು ಗೆಲ್ಲುವನು, ಜ್ಞಾನಿಯಾಗಿದ್ದಾನೆ. ನಾವು ಜ್ಞಾನಿಗಳಾಗಿ ಜೀವಿಸಿದರೆ, ದೇವರ ಮುಂದೆ ಜ್ಞಾನಿಗಳಾಗಿ ಜೀವಿಸಿದರೆ ನಾವು ಆತ್ಮಗಳನ್ನು ಗೆಲ್ಲುತ್ತೇವೆ. ನಾವು ಜ್ಞಾನಿಗಳಾಗಿ ಜೀವಿಸಲಿಲ್ಲದಿದ್ದರೆ ನಾವು ಹೇಗೆ ಜೀವಿಸುತ್ತೇವೆ? ಮೂರ್ಖರಾಗಿ ಜೀವಿಸುತ್ತೇವೆ. ಮೂರ್ಖರಾಗಿ ಜೀವಿಸಿದರೆ ದೇವರೇನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡುತ್ತಾರೆ ಅಂತ ನಮಗೆ ಗೊತ್ತಿಲ್ಲ. ನಾವು ಬರೀ ಪ್ರಾರ್ಥಿಸುತ್ತೇವೆ, ನಮಗೆ ಸಿಗುವುದಿಲ್ಲ. ನಾವು ತುಂಬ ನಿರಾಶೆಯಲ್ಲಿ ಜೀವನ ಮಾಡುತ್ತೇವೆ. ಹೀಗೆ ತುಂಬ ವಿಶ್ವಾಸಿಗಳು ಜೀವನ ಮಾಡಿ ಮಾಡಿ ಚರ್ಚ್ ಬರುವುದಕ್ಕೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ, ಪ್ರಾರ್ಥನೆ ಮಾಡುವುದಕ್ಕೂ ಇಂಟ್ರೆಸ್ಟ್ ಇಲ್ಲ. ಹಂಗೇ ಆಗ್ಬಿಡುತ್ತದೆ ವಿಶ್ವಾಸ ಜೀವನ. ಆತ್ಮಗಳನ್ನು ಗೆಲ್ಲಲು
ನೀವು ಬೆತ್ತರಾಗಿರಬೇಕು. ಇದರಿಂದ ದೇವರು ಎಷ್ಟು ಸಂತೋಷ ಪಡ್ತಾನೆ ಮತ್ತು ನಿಮ್ಮನ್ನು ಎಷ್ಟು ಆಶೀರ್ವದಿಸ್ತಾನೆ ಎಂದ ಕಲ್ಪನೆಯನ್ನು ನೀವು ಎಂದಿಗೂ ಹೊಂದುವುದಿಲ್ಲ. ನಾವು ಆತ್ಮಗಳನ್ನು ಗೆಲ್ಲಬೇಕು. ನಮ್ಮ ಆತ್ಮ ದೇವರ ಹತ್ರ ಬಂದಿರುವುದು ಯಾರೋ ನಮ್ಮ ಹತ್ರ ಬಂದು ಸುವಿಶೇಷ ಹೇಳಿರುವುದಕ್ಕೆ ಅಲ್ಲವೇ? ಅದೇ ಥರ ನಾವು ಹೋಗಿ ಸುವಿಶೇಷ ಬೇರೆಯವರಿಗೆ ಬೋಧಿಸಬೇಕು. ಬರೀ ಬೋಧಿಸುವುದಲ್ಲ, ಅವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಹಾಗೆ ನಾವು ಮಾಡಿದರೆ ನಮ್ಮ ಒಂದೊಂದು ಕ್ರಿಯೆಗಳು, ನಾವೇನೇನು ವರ್ತಿಸುತ್ತೇವೆಯೋ ಅದೆಲ್ಲ ದೇವರು ನೋಡ್ತಾ ಇದ್ದಾರೆ. ನಾವು ದೇವರಿಗೋಸ್ಕರ ಕಾಲಿಟ್ಟರೆ ದೇವರಿಗೆ ಅರ್ಥವಾಗುತ್ತೆ, ನಿಮಗೆ ಬ್ಲೆಸ್ಸಿಂಗ್ ಸಿಗುತ್ತದೆ. ದೇವರ ಮಕ್ಕಳೇ, ಬರೀ ನಿಮಗೋಸ್ಕರ ಮಾತ್ರ ಈ ಲೋಕದಲ್ಲಿ ಓಡಾಡಬಾರದು. ದೇವರಿಗೋಸ್ಕರ ನೀವು ಓಡಾಡಬೇಕು. ಕೆಲವು ಜನರು ಸುವಾರ್ತೆಯನ್ನು ನಂಬುವುದಿಲ್ಲ. ನಾವು ಹೇಳಿದ್ರು ಕೂಡ ಅವರು ಸುವಾರ್ತೆಯನ್ನು ನಂಬುವುದಿಲ್ಲ. ನಮ್ಮ ಕುಟುಂಬದಲ್ಲೂ ಕೂಡ ತುಂಬ ಜನರು ಸುವಾರ್ತೆಯನ್ನು ನಂಬುವುದಿಲ್ಲ. ನಮ್ಮ ರಿಲೇಟಿವ್ಸು, ನಮ್ಮ ಫ್ರೆಂಡ್ಸುಗಳು ತುಂಬ ಇದ್ದಾರೆ. ಮತ್ತೆ ವಾಕ್ಯ ಹೇಳುತ್ತದೆ, ಬೈಬಲ್ ಹೇಳುತ್ತದೆ, ನಮ್ಮ ಒಳ್ಳೆಯ ಕೆಲಸಗಳನ್ನು ನೋಡಿ, ನಮ್ಮ ಫಲಗಳನ್ನು ನೋಡಿ ಅವರು ದೇವರ ಹತ್ರ ಬರ್ತಾರೆ ಅಂತ. ಇದು ದೇವರ ಪ್ರಾಮಿಸು. ನಮ್ಮ ಕುಟುಂಬ ಸದಸ್ಯರು ನಾವೆಷ್ಟು ಜೀಸಸ್ ಬಗ್ಗೆ ಹೇಳಿದ್ರು ಅವರಿಗೆ ನಂಬಿಕೆ ಇಲ್ಲ. ನಮ್ಮ ಫ್ರೆಂಡ್ಸ್ ಇರಬಹುದು, ಅಲ್ಲಾಂದ್ರೆ ನಮ್ಮ ನೆಂಟರಿರಬಹುದು, ರಿಲೇಟಿವ್ಸ್ ಇರಬಹುದು, ಯಾರೇ ಇರಬಹುದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಮ್ಮ ನಡತೆಯಿಂದ, ನಮ್ಮ ಒಳ್ಳೆತನದಿಂದ, ನಮ್ಮ ಫಲಗಳಿಂದ ಅವರು ಖಂಡಿತವಾಗಿಯೂ ಬರ್ತಾರೆ ಅಂತ. ಮೊದಲನೇ ಪೇತ್ರನು 3:1-2. ನಮ್ಮ ಆತ್ಮಗಳ ಫಲದಿಂದ ದೇವರು ನಮ್ಮ ಜೀವನದಲ್ಲಿ ಅನೇಕರನ್ನು ಜೋಡಿಸುತ್ತಾನೆ. ಅದು ದೇವರ ಪ್ರಾಮಿಸ್ಸು. ನಾವು ಅರ್ಥ ಮಾಡಿಕೋಬೇಕು. ನೋಡಿ, ನಾವು ಆತ್ಮದಲ್ಲಿ ಬೆಳೆಯುವಾಗಲೂ ನಾವು ಅರ್ಥ ಮಾಡಿಕೋಬೇಕು. ನೋಡಿ, ನಾನು ಆತ್ಮದಲ್ಲಿ ಬೆಳೆಯಲಿಲ್ಲದಿದ್ದರೆ ನನ್ನ ಕುಟುಂಬ ಸದಸ್ಯರು ದೇವರಲ್ಲಿ ಬರುವುದಿಲ್ಲ. ನೀವು ಅರ್ಥ ಮಾಡಿಕೊಳ್ಳಿ. ನೀವು ನಿಮ್ಮ ಕುಟುಂಬ ಸದಸ್ಯರ ಜೊತೆಗೆ ಜಗಳ ಮಾಡಿಕೊಂಡಿದ್ದರೆ ನಿಮಗೆ ಅವರನ್ನು ಜಯಿಸುವುದಕ್ಕೆ ಆಗುವುದಿಲ್ಲ, ಅವರನ್ನು ಗೆಲ್ಲುವುದಕ್ಕೆ ಆಗುವುದಿಲ್ಲ. ದೇವರಿಗೋಸ್ಕರ ಅಯ್ಯೋ ನಾನು ಹಳೆ ಥರ ಇದ್ದರೆ ಅವರನ್ನು ದೇವರ ಹತ್ರ ಕರ್ಕೊಂಡು ಬರಕ್ಕೆ ಆಗೋದಿಲ್ಲ. ನೀವೊಂದು 10 ಸಾರಿ ಹೇಳಿದ್ರು ಅವರು ಬರುವುದಿಲ್ಲ. ಆದರೆ ನಿಮ್ಮ ನಡತೆಯಿಂದ ದೇವರ ಮಕ್ಕಳೇ ಬರ್ತಾರೆ. ಅದರಿಂದ ನೀವು ಹಾಗೇ ಮಾಡಬೇಕು. ನಾನು ಚೆನ್ನಾಗಿ ನಡೆಯಬೇಕು, ದೇವರ ಥರ ನಾನು ನಡೆಯಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಅದು ನಮ್ಮ ಆಧ್ಯಾತ್ಮಿಕ ಫಲಗಳ ಪ್ರಕಾರ ದೇವರು ಫಲಿತಾಂಶಗಳನ್ನು ನೀಡುತ್ತಾರೆ ಮತ್ತು ನಮ್ಮ ಮೋಶವನ್ನು ಗೆಲ್ಲಿಸಲು ನಮಗೆ ಯಾರಿಗೂ ಸಾಧ್ಯವಲ್ಲ. ಅಲ್ಲವೇ? ಮೋಶ ನಮಗೆ ಫ್ರೀ. ಮೋಶ ಗೆಲ್ಲಿಸಲು ನಮಗೆ ಯಾರಿಗೂ ಸಾಧ್ಯವಲ್ಲ, ಅದು ನಮಗೆ ಫ್ರೀ. ಅದೇ ಸಮಯದಲ್ಲಿ ದೇವರು ಮುಂಡುತನದ ಮತ್ತು ತಮ್ಮ ಮಾರ್ಗಗಳನ್ನು ಬದಲಾಯಿಸದವರಿಗೆ ಮೋಶವನ್ನು ನೀಡುವುದಿಲ್ಲ. ಬರೀ ಜ್ಞಾನ ಸ್ನಾನ ತಕ್ಕೊಂಡು ನಾವು ಚರ್ಚಿಗೆ ಬರುವುದು, ಆದರೆ ನಾವು ಹಳೆಯ ನಡತೆಯನ್ನು ಮುಂದುವರಿಸಿದರೆ ನಮಗೆ ಮೋಶ ಸಿಗುವುದಿಲ್ಲ. ಹಲ್ಲೆಲೂಯಾ. ಇಬ್ರಿಯರಿಗೆ 10:26-27 ಬರೆದಿದೆ, ನೀವು ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ನಿಮ್ಮ ಪಾಪಗಳಿಗಾಗಿ ಇನ್ನು ಯಾವ ಯಜ್ಞವನ್ನು ಉಳಿದಿರುವುದಿಲ್ಲ. ಆದರೆ ಭಯದಿಂದ ಖಂಡಿತವಾಗಿ ಎದುರು ನೋಡತಕ್ಕ ತೀರ್ಪು ವಿರೋಧಿಗಳನ್ನು ದಹಿಸುವ ಕೋಪಾಗ್ನಿಯೂ ಇರುವವು. ನಾನು ಇನ್ನೊಂದು ಬಾರಿ ಓದ್ತೇನೆ. ನೀವು ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ, ನೀವು ಚರ್ಚಲ್ಲಿ ಬರ್ತಾ ಇರ್ತೀರಿ, ನಿಮಗೆ ಸತ್ಯ ಗೊತ್ತಾಯಿತು. ನಾವು ಹಳೆ ನಡತೆ ನಡೆಯಬಾರದು ಅಂತ ಎಲ್ಲಾ ವಿಶ್ವಾಸಿಗಳಿಗೂ ಗೊತ್ತಾಯಿತು. ಯಾವ ಚರ್ಚು ಬೋಧಿಸುವುದಿಲ್ಲ, ನೀವು ಹಳೆಯ ಥರ ಜೀವನ ಮಾಡ್ರಿ, ಮತ್ತೆ ಯೇಸು ಹತ್ರ ಪ್ರಾರ್ಥಿಸಿದ ಯಾವ ಪಾಸ್ಟರ್ಸು, ಯಾವ ಚರ್ಚು ಬೋಧನೆ ಕೊಡುವುದಿಲ್ಲ. ನೀವು ಪೆಂಟಿಕೋಸ್ ಚರ್ಚ್ಗೆ ಹೋಗಿದರೆ ಇದೇ ಅವರು ಬೋಧಿಸುತ್ತಾರೆ. ಸೊ ವಿಶ್ವಾಸಿಗಳು ಚರ್ಚಲ್ಲಿ ಬರ್ತಾರೆ, ಅವರಿಗೆ ಅರ್ಥವಾಯಿತು. ಆದರೆ ಬೇಕೆಂದು ಪಾಪ ಮಾಡಿದರೆ, ಹೇಗೆ ಬೇಕೆಂದು ಪಾಪ ಮಾಡ್ತಾರೆ? ನಾವು ಬೇಕಂದರೆ ನಾವು ಪಾಪದಿಂದ ತಿರುಗುತ್ತೇವೆ. ನಮಗೆ ಬೇಡ. ಅರ್ಥ ಮಾಡಿಕೊಳ್ಳಿ. ನಾವು ಪಾಪದ ಜೀವನದಲ್ಲಿ ಮುಂದುವರಿಸುತ್ತಾ ಇದ್ದರೆ ನಾವು ಅರ್ಥ ಮಾಡಿಕೋಬೇಕು, ನಮಗೂ ಒಳ್ಳೆಯ ಜೀವನ ಮಾಡೋದು ಬೇಡ. ನಮಗೇನೇನು ಬೇಕೋ ಅದೆಲ್ಲ ನಾವು ಕಂಡಿಡುತ್ತೇವೆ, ಅಲ್ಲಾಂದರೆ ಅದಕ್ಕೋಸ್ಕರ ನಾವು ಓಡಾಡುತ್ತೇವೆ, ಅದು ನಾವು ಬಯಸುತ್ತೇವೆ ಮತ್ತು ನಾವು ಪರ್ಚೇಸು ಮಾಡ್ತೇವೆ. ನಮಗೇನೇ ಬೇಕಂತರು ಅಲ್ಲವೇ? ಎಷ್ಟು ದುಡ್ಡಾಗಿದ್ರು ಅಲ್ಲಾಂದರೆ ನೋಡಿ, ನಿಮಗೆ ಈಗ ಏನಾದರೂ ಬೇಕಂದ್ರೆ ಇಲ್ಲದಿದ್ದರೂ ನೀವು ದುಡ್ಡೆಲ್ಲ ಸೇರಿಸ್ಬಿಟ್ಟು ನೀವು ತಗೊಳ್ತೀರಿ ಅಲ್ಲವೇ? ಅದು ಬೇಕು. ಅಲ್ಲಾಂದರೆ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಏನಾದರೂ ಪ್ರಾಪರ್ಟಿ ಬೇಕಂದ್ರೆ, ಅಲ್ಲಾಂದರೆ ಸ್ಕೂಟರ್ ತಗೋಬೇಕಂದ್ರೆ ನಿಮ್ಗೆ ಇವತ್ತು ದುಡ್ಡಿಲ್ಲದಿದ್ದರೂ ನೀವು ಸೇವ್ ಮಾಡಿ ನೀವು ತಗೊಳ್ತೀರಿ. ಯಾಕೆಂದರೆ ಅದು ನಿಮಗೆ ಬೇಕು. ಬೇಡ ಅಂದರೆ ನೀವು ಹಂಗೆ ಮಾಡ್ತೀರಾ? ಇಲ್ಲ. ಆದರೆ ಯೇಸುದೇವರು ಏನು ಹೇಳ್ತಾರೆ? ನಂತರ ನೀವು ಈ ಲೋಕದಲ್ಲಿ ಜೀವನ ಮಾಡಬೇಕು. ನಮಗೆ ಗೊತ್ತಾಯಿತು, ಆ ವಾಕ್ಯ ಎಲ್ಲ ಇದೆ.
ಯಾರಿಗೂ ಕಾಂಪ್ರಮೈಸ್ ಮಾಡೋಕ್ಕಾಗುತ್ತೆ ದೇವರ ಮಕ್ಕಳೇ? ಆದರೂ ವಿಶ್ವಾಸಿಗಳು ಅದಕ್ಕೆ ಪರಿಶ್ರಮ ಮಾಡಲಿಲ್ಲದಿದ್ದರೆ ಅವರು ಬೇಕು ಅಂತ ಪಾಪ ಮಾಡುತ್ತಾರೆ ಎಂದು ನಾವು ಅರ್ಥ ಮಾಡ್ಕೋಬೇಕು. ಬೇಕೆಂದು ಪಾಪ ಮಾಡಿದರೆ ನಿಮ್ಮ ಪಾಪಗಳಿಗಾಗಿ ಇನ್ನು ಯಾವ ಯಜ್ಞವನ್ನು ಉಳಿದಿರುವುದಿಲ್ಲ. ಆದರೆ ಭಯದಿಂದ ಖಂಡಿತವಾಗಿ ಎದುರು ನೋಡತಕ್ಕ ತೀರ್ಪು ವಿರೋಧಿಯನ್ನು ದಹಿಸುವ ಕೋಪಾಗ್ನಿಯೂ ಇರುವವು. ವಿರೋಧಿಗಳನ್ನು ದಹಿಸುವ ಕೋಪಾಗ್ನಿ. ನಾವು ವಿರೋಧಿಗಳಾಗೇ ಜೀವನ ಮಾಡುವುದು. ಆವಾಗ ಅರ್ಥ ಮಾಡಿಕೊಳ್ಳಿ. ಐ ಆಮ್ ಎ ಫ್ರೆಂಡ್ ಆಫ್ ಗಾಡ್. ನಾವು ಹಾಡು ಹಾಡುತ್ತೇವೆ, ಮತ್ತೆ ಎನಿಮಿಯಾಗಿ ಜೀವನ ಮಾಡಿಕೊಂಡು ಐ ಆಮ್ ಎ ಫ್ರೆಂಡ್ ಆಫ್ ಗಾಡ್ ಅಂತ ನಾವು ಸಾಂಗ್ ಹಾಡಿದರೆ, ಫ್ರೆಂಡ್ ಆಗಿದರೆ ನಿಮ್ಮ ಫ್ರೆಂಡ್ ಏನು, ನೀವು ಈ ಕಡೆ ಹೋಗಿದರೆ ಅವರು ಬೇರೆ ಕಡೆ ಹೋಗ್ತಾರೆ, ನೀವಿಬ್ಬರು ಒಟ್ಟಿಗೆ ಹೋಗುವುದು ನಿಮ್ಮ ಫ್ರೆಂಡ್ ಅಂದ್ರೆ, ಅಲ್ಲವೇ? ನಿಮ್ಮ ಜೊತೆಗೇ ಕರ್ಕೊಂಡು ಹೋಗುವುದು. ಮತ್ತೆ ಐ ಆಮ್ ಎ ಫ್ರೆಂಡ್ ಆಫ್ ಗಾಡ್ ಅಂತ ಹೇಳಿ ಯೇಸುದೇವರು ಒಂದ್ ಕಡೆ ಹೋಗ್ತಾರೆ, ನೀವು ಬೇರೆ ಕಡೆ ಹೋಗಿದ್ರೆ ಹಲ್ಲೆಲೂಯಾ. ನಾವು ವಿರೋಧಿಗಳಾಗಿ ಜೀವನ ಮಾಡುತ್ತೇವೆ ಅಂತ ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯಾ. ಲೂಕ 13:6-9 ಒಂದು ನೀತಿಕತೆಯಲ್ಲಿ ಯೇಸುದೇವರು ಹೇಳಿದ್ರು, ಹಣ್ಣುಗಳನ್ನು ಕೊಡದ ಮರವನ್ನು ಕತ್ತರಿಸಿ ಎಸೆಯಲಾಗುತ್ತದೆ. ನಾವು ಉತ್ಪಾದಕರಾಗಿರಬೇಕು ಮತ್ತು ಫಲಿತಾಂಶಗಳನ್ನು ಪಡೆಯಬೇಕು ಅಂತ ಯೇಸುದೇವರು ಬಯಸುತ್ತಾರೆ. ಇಲ್ಲದಿದ್ದರೆ ನಾವು ಹಣ್ಣುಗಳಿಲ್ಲದ ಮರದಂತೆ. ಹಣ್ಣುಗಳಿಲ್ಲದ ಮರ ಆಗಿ ಬೆಳೆದರೆ ನಮ್ಮನ್ನು ಕತ್ತರಿಸುತ್ತಾರೆ ದೇವರು. ಅಂದರೆ ಯೇಸುದೇವರಿಂದ ನಾವು ಬಿಟ್ಟು ಹೋಗುತ್ತೇವೆ. ಚರ್ಚಲ್ಲಿ ಬರಬಹುದು, ಈ ಲೋಕದಲ್ಲಿ ಇರಬಹುದು, ಆದರೆ ನಾವು ಯೇಸುದೇವರಲ್ಲಿ ಇಲ್ಲ, ದೇವರ ರಾಜ್ಯದಲ್ಲಿ ಇಲ್ಲ ಎಂದು ನಾವು ಅರ್ಥ ಮಾಡಿಕೋಬೇಕು. ಕೆಲವು ದೃಷ್ಟಾಂತಗಳಲ್ಲಿ ಯೇಸು ಆಧ್ಯಾತ್ಮಿಕ ಸಾಧನೆಯನ್ನು ನಮ್ಮ ಯಜಮಾನನಿಗೆ ಹೂಡಿಕೆ ಮತ್ತು ಲಾಭ ಗಳಿಸುವುದಕ್ಕೆ ಹೋಲಿಸಲಾಗುತ್ತದೆ. ಮತ್ತಾಯ 25:14-30 ಮತ್ತು ಲೂಕ 19:11-27. ನಿಮಗೆ ಆಧ್ಯಾತ್ಮಿಕ ಸಾಧನೆ ಬೇಕು, ಸ್ಪಿರಿಚುವಲ್ ಅಕಂಪ್ಲಿಷ್ಮೆಂಟ್. ಆಧ್ಯಾತ್ಮಿಕ ಸಾಧನೆ ದೇವರಲ್ಲಿ ಬೇಕು. ಅದು ನಿಮ್ಮ ಬೆಳೆಯುತ್ತಿರುವ ದೈವಿಕ ಪಾತ್ರಗಳು ಮತ್ತು ನಿಮ್ಮ ದೇವರ ಸೇವೆ. ನಿಮ್ಮ ಪ್ರತಿಯೊಂದು ವಿಧೇಯತೆಯು ಯಜಮಾನನಿಗೆ ಹೂಡಿಕೆ ಸ್ವರ್ಗದಲ್ಲಿ ನೀತಿಯಾಗಿದೆ. ದೇವರಿಗೋಸ್ಕರ ನೀವು ಏನೇ ಮಾಡಿದರು ನೋಡಿ, ವೈರಿಗಳನ್ನು ನಾವು ಪ್ರೀತಿಸಬೇಕು. ನಮಗಾಗುವುದಿಲ್ಲ, ನಮಗೆ ಬೇಡೇ ಬೇಡ. ಹೆಂಡತಿ ಗಂಡ ಅವರೇ ಜಗಳ ಮಾಡಿ ಅವರಿಗೆ ಒಟ್ಟಿಗೆ ಇರುವುದಕ್ಕೆ ಆಗುವುದಿಲ್ಲ. ಮದುವೆಯಾಗಿ ಒಂದು ವಾರದಲ್ಲೇ ಅಲ್ಲಾಂದ್ರೆ ಒಂದು ತಿಂಗಳಲ್ಲೇ ಅವರಿಗೆ ಸೆಪ್ರೇಟ್ ಮಾಡಬೇಕು ಅಂತ ಅನಿಸುತ್ತದೆ. ಈ ಲೋಕದಲ್ಲಿ ಹಂಗೆ ಮಾಡ್ತಾರೆ, ಆದರೆ ದೇವರ ವಾಕ್ಯ ಹೇಳುವುದಿಲ್ಲ. ನಾವು ಸಾಯುವ ತನಕ ಒಟ್ಟಿಗೆ ಇರಬೇಕು, ಅಲ್ಲವೇ? ಮತ್ತೆ ನಾವು ಪರಸ್ಪರ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು. ಒಬ್ಬರನ್ನೊಬ್ಬರು ಪ್ರೀತಿಸೋಕ್ಕಾಗಲಿಲ್ಲ ಅಂದರೂ ನಾವು ಪ್ರೀತಿಸಿ ಕ್ಷಮಿಸಿ ಹಾಗೆಯೇ ನಾವು ಹೋಗಬೇಕು. ಯಾಕೆ? ನನ್ನ ಗಂಡನ ನನಗಿಷ್ಟ ಇಲ್ಲ, ಆದರೆ ಯೇಸುದೇವರು ಹೇಳಿದ್ರು ನನ್ನ ಹೆಂಡತಿನ ನನಗಿಷ್ಟ ಇಲ್ಲ, ಅಲ್ಲಾಂದ್ರೆ ಇನ್ನೊಬ್ಬರನ್ನ ನನಗಿಷ್ಟ ಇಲ್ಲ. ಮತ್ತೆ ಯೇಸುದೇವರು ಹೇಳಿದ್ರು ಪ್ರೀತಿಸಬೇಕು. ಯೇಸುದೇವರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ನನ್ನ ನೇಬರ್ನ ನನಗಿಷ್ಟ ಇಲ್ಲ, ಅವರ ಹತ್ರ ಮಾತಾಡುವುದಕ್ಕೆ ನನಗಿಷ್ಟ ಇಲ್ಲ, ಆದರೆ ಯೇಸುದೇವರು ಹೇಳಿದ್ರು ಹಂಗೆ ಇರಬಾರದು. ನಾವು ಫ್ರೆಂಡ್ಸ್ ತರ ಇರಬೇಕು. ಮಾತಾಡಕ್ಕೆ ನನಗೆ ಬರುವುದಿಲ್ಲ, ಆದರೂ ಯೇಸುದೇವರು ಹೇಳಿರುವುದರಿಂದ ನಾನು ಮಾತಾಡುತ್ತೀನಿ. ನಾನು ಹಳೆಯದೆಲ್ಲ ಇಟ್ಕೊಳ್ಳುವುದಿಲ್ಲ, ನಾನು ಕ್ಷಮಿಸುತ್ತೀನಿ. ಅದೆಲ್ಲ ನಾವು ದೇವರಿಗೋಸ್ಕರ. ನಾವು ಏನು ದೇವರಿಗೋಸ್ಕರ ಮಾಡಿದಾಗ ಎಲ್ಲ ನಾವು ಸ್ವರ್ಗದಲ್ಲಿ ನೀತಿಯನ್ನು ಸೇರಿಸುತ್ತೇವೆ. ಮತ್ತೆ ನೀವು ಯಾವಾಗಲೂ ಮನೆಯಲ್ಲಿ ಕುತ್ಕೊಳ್ಳುವುದಲ್ಲ, ದೇವರಿಗೋಸ್ಕರ ನೀವು ಓಡಾಡ್ತೀರಿ. ಇವಾಂಜಲಿಸಮ್ಗೆ ದೇವರು ನೋಡ್ತಾ ಇದ್ದಾರೆ ನೀವೇನು ಮಾಡ್ತಾ ಇದ್ದೀರಿ. ದೇವರಿಗೋಸ್ಕರ ಸುಮ್ಮನೆ ಹೋಗಿ ಬರುವುದಲ್ಲ, ನೀವು ಪ್ರಾರ್ಥಿಸ್ಬಿಟ್ಟು ಹೋಗ್ಬೇಕು. ದೇವರೇ ನನಗೆ ಸುವಿಶೇಷ ಹೇಳಬೇಕು, ಯಾರಾದರೂ ನಿನ್ನ ಹತ್ರ ಕರ್ಕೊಂಬರ್ಬೇಕು, ನನ್ನ ಸಹಾಯ ಮಾಡಿ ಎಂದ ನೀವು ಪ್ರಾರ್ಥನೆ ಮಾಡಿಕೊಂಡು ಹೋಗ್ಬೇಕು. ನಿಮ್ಮ ಹೃದಯದ ಉದ್ದೇಶ ದೇವರೇ ನೋಡುತ್ತಾರೆ. ನೀವು ಸುಮ್ಮನೆ ಹೋಗಿ ಪಾಸ್ಟರ್ಗೆ ಮೆಸೇಜ್ ಕಳಿಸೋದಕ್ಕ ಹೋಗುವುದು ಅಲ್ಲ. ನಿಜವಾಗಿಯೂ ನಿಮಗೆ ಸೋಲ್ ಸೇವ್ ಮಾಡುವುದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ, ದೇವರ ಸೇವೆ ನೀವು ಮಾಡ್ತಾ ಇದ್ರಿ, ದೇವರಿಗೆ ಮಾತ್ರ ಗೊತ್ತದೆ. ನೀವು ನಿಜವಾಗಿಯೂ ಮಾಡ್ತಾ ಇದ್ದರೆ ನಿಮಗೆ ನಿಧಿಯಾಗುತ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಇದೇ ನಮ್ಮ ಆಧ್ಯಾತ್ಮಿಕ ಸಾಧನೆ. ಹಿಂಗೆ ನಮಗೆ ಆಧ್ಯಾತ್ಮಿಕ ಸಾಧನೆ ಇರಬೇಕು. ನಿಮ್ಮ ಪ್ರಾಪಂಚಿಕ ಸಾಧನೆಯು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತದೆ. ಈ ಲೋಕದಲ್ಲಿ ನಮಗೆ ಅಕಂಪ್ಲಿಷ್ಮೆಂಟ್ ಇದೆ, ಸಾಧನೆ ಇದೆ, ಅಲ್ಲವೇ? ನೀವು ಕೆಲಸಕ್ಕೆ ಹೋಗ್ತೀರಾ, ಎಜುಕೇಶನ್ ಮಾಡ್ತೀರಾ,
ಮತ್ತೆ ಕೆಲಸಕ್ಕೆ ಹೋಗಿ ಸಂಬಳ ಸಿಗುತ್ತದೆ, ದುಡ್ಡು ಸಿಗುತ್ತದೆ. ಅದು ಸೇರಿಸ್ಬಿಟ್ಟು ನಿಮಗೆ ಬೇಕಾದದೆಲ್ಲ ನೀವು ತಗೊಳ್ತೀರಿ. ಆ ದುಡ್ಡಿನಿಂದ ನಿಮಗೆ ಆಶೀರ್ವಾದ ಸಿಗುತ್ತದೆ ಅಲ್ಲವೇ? ನಿಮಗೆ ಬೇಕಾದದೆಲ್ಲ ತಕ್ಕೋಬಹುದು. ದುಡ್ಡಿಲ್ಲದಿದ್ದರೆ ಏನೂ ಆಗುವುದಿಲ್ಲ. ಅಲ್ಲವೇ? ಅದೇ ತರ ನಿಮಗೆ ಗೊತ್ತಿರಬೇಕು, ನಿಮ್ಮ ಆಧ್ಯಾತ್ಮಿಕ ಹೂಡಿಕೆಯ ಮೂಲಕ ನೀವು ನಿಮ್ಮನ್ನು, ನಿಮ್ಮ ಕುಟುಂಬ ಸದಸ್ಯರನ್ನು ಮತ್ತು ಅನೇಕರನ್ನು ನೀವು ಆಶೀರ್ವದಿಸಲ್ಪಡುವಿರಿ. ನೀವು ಈ ವಾಕ್ಯ ಮನೆ ಹೋಗಿ ಓದಬೇಕು. ಕೀರ್ತನೆಗಳು 128 1-3 ತನಕ ಈ ವಾಕ್ಯದಲ್ಲಿ ಬರೆದಿದೆ. ಒಬ್ಬ ವ್ಯಕ್ತಿಯು ಕುಟುಂಬದಿಂದ, ದೇವರ ಭಯದಿಂದ ಬದುಕಿದರೆ, ಇಲ್ಲಿ ಒಂದು ಮನುಷ್ಯನ ಬಗ್ಗೆ ಹೇಳ್ತಾ ಇದೆ. ಒಂದು ಕುಟುಂಬದಲ್ಲಿ ಯಾರೇ ದೇವರ ಭಯದಿಂದ ಬದುಕಿದರು, ಕುಟುಂಬದ ಉಳಿದ ಸದಸ್ಯರು ಮತ್ತು ಇದರ ಅನೇಕರು ಆಶೀರ್ವದಿಸುತ್ತಾರೆ. ಇಲ್ಲಿ ಈ ವಾಕ್ಯ ನೀವು ಓದಿದರೆ ಕನ್ನಡದಲ್ಲಿ ಹಿಂಗೆ ಬರೆದಿದೆ, ನೀವು ಚೆನ್ನಾಗಿಯೂ ಒಳ್ಳೆಯವರು ಆಗಿದ್ರೆ ನಿಮ್ಮ ಹೆಂಡತಿಯು ಚೆನ್ನಾಗಿರುತ್ತಾರೆ ಅಂತ. ಗಂಡಸರಿಗೆ ಹೇಳ್ತಾರೆ, ನೀವು ನಿಮ್ಮ ಹೆಂಡತಿ ಬಗ್ಗೆ ನೀವು ಕೋಪ ಮಾಡ್ತೀರಾ, ಅಲ್ಲಾಂದ್ರೆ ನೀವು ಕಂಪ್ಲೇಂಟ್ ಮಾಡ್ತೀರಾ. ನೀವು ಚೆನ್ನಾಗಿದ್ದರೆ ನಿಮ್ಮ ಹೆಂಡತಿಯೂ ಚೆನ್ನಾಗಿರ್ತಾರೆ. ಇದು ಬರೀ ಗಂಡಸರಿಗೆ ಅಲ್ಲ ಹೇಳುವುದು, ಎಲ್ಲರಿಗೂ, ಹೆಂಡತಿಗೂ. ಹೆಂಡತಿ ನೀವು ಚೆನ್ನಾಗಿದ್ದರೆ ನಿಮ್ಮ ಗಂಡನೂ ಚೆನ್ನಾಗಿರ್ತಾರೆ, ನೀವು ಚೆನ್ನಾಗಿದ್ದರೆ ನಿಮ್ಮ ಫ್ಯಾಮಿಲಿಯವರು ಚೆನ್ನಾಗಿರ್ತಾರೆ ಅಂತ. ನೀವು ಈ ವಾಕ್ಯ ಓದಬೇಕು. ಯೋಹಾನ 15:4-5 ಯೇಸುದೇವರು ಹೇಳಿದರು, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿನ್ನಲ್ಲಿ ನೆಲೆಗೊಂಡಿರುವೆನು. ಕೊಂಬಗಳು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರರಿ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನು ಬಹಳ ಫಲ ಕೊಡುವನು. ಇದೇ ನಮ್ಮ ರಿಲೇಶನ್ಶಿಪ್. ಈಗ ಅವನು ಬಳ್ಳಿ, ನಾವು ಕೊಂಬಗಳು. ಒಂದು ದ್ರಾಕ್ಷಿ ಬಳ್ಳಿಯಲ್ಲಿ ದ್ರಾಕ್ಷಿ ಹಣ್ಣುಗಳು ಇಲ್ಲದಿದ್ದರೆ ನೀವೇನು ಹೇಳ್ತೀರಾ? ಯೂಸ್ಲೆಸ್ ಅಲ್ಲವೇ? ನೀವೇ ನಿಮ್ಮ ತೋಟದಲ್ಲಿ ಬೆಳೆಸಿದರೆ, ದ್ರಾಕ್ಷಿ ಬಳ್ಳಿ ಬೆಳೆಸಿ, ನೀವೇ ಎದಕ್ಕೆ ಬೆಳೆಸಿರೋದು? ಹಣ್ಣುಗಳಿಗೋಸ್ಕರ. ನೀವು ಗಿಡಗೆ ಎಲ್ಲ ಹಾಕ್ತಾ ಇದ್ದೀರಿ, ಮತ್ತು 1 ತಿಂಗಳಾಯ್ತು 2 ತಿಂಗಳಾಯ್ತು ಏನು ಬರ್ತಾ ಇಲ್ಲ ಅಂದ್ರೆ ನಿಮ್ಗೆ ಕೋಪ ಬರಲ್ಲ? ಅಲ್ಲಾಂದ್ರೆ ನೀವೇನು ಚೆನ್ನಾಗಿ ಅದನ್ನು ಮತ್ತು ಪೋಷಿಸುತ್ತೀರಾ? ನನ್ನ ಪ್ರೀತಿಯ ಬಳ್ಳಿ ಹಾಡುಗಳೆಲ್ಲ ಹಾಡಿಕೊಂಡು ಮತ್ತು ನೀರು ಹಾಕುವುದು ಮತ್ತು ಮನುವರೆಲ್ಲ ಹಾಕೋದು ಮಾಡ್ತೀರಾ? ಇಲ್ಲ, ನೀವೇನು ಕತ್ತರಿಸ್ತೀರಿ. ಯೂಸ್ಲೆಸ್ ಅಲ್ಲವೇ? ಅದೇ ತರ ನಮ್ಮಲ್ಲಿ ಹಣ್ಣುಗಳು ಉಂಟಾಗಬೇಕು ದೇವರ ಮಕ್ಕಳೇ. ಅವನು ದ್ರಾಕ್ಷಿ ಬಳ್ಳಿ, ನಾವು ಕೊಂಬಗಳು. ಅರ್ಥ ಮಾಡಿಕೊಳ್ಳಿ, ನಮ್ಮಲ್ಲಿ ಫಲಗಳು ಉಂಟಾಗಬೇಕು, ಆತ್ಮೀಯ ಫಲಗಳು. ನೀವಲ್ಲ ನನ್ನನ್ನು ಆರಿಸಿರುವುದು, ನಾನೇ ನಿಮ್ಮನ್ನು ಆರಿಸಿರುವುದು. ಯಾಕೆ? ಹೋಗಿ ಫಲ ಉಂಟಾಗುವುದಕ್ಕೆ. ದೇವರ ಮಕ್ಕಳೇ, ಇದೆಲ್ಲ ಯಾರಿಗೆ ಬರೆದಿರುವುದು? ನಮಗೆ, ವಿಶ್ವಾಸಿಗಳಿಗೆ. ಫಲ ಉಂಟಾಗಬೇಕು. ಈ ಲೋಕದಲ್ಲಿ ನೀವು ಎಷ್ಟು ಕಷ್ಟಪಟ್ಟು ಹಣ ಸಂಪಾದಿಸುತ್ತೀರಿ, ಹಣಕ್ಕೋಸ್ಕರ ನೀವು ಓಡಾಡುತ್ತೀರಿ. ಆಗಲಿಲ್ಲ ಅಂದರೂ ಹಣ ಬೇಕಲ್ಲ, ಅದಕ್ಕೋಸ್ಕರ ಏನು ಬೇಕಂದರೂ ನೀವು ಮಾಡ್ತೀರಿ. ಮಾಡಬೇಕು, ಖಂಡಿತವಾಗಿಯೂ ಎಲ್ಲರೂ ಕೆಲಸ ಮಾಡಬೇಕು. ಹುಡುಗರಾದರೂ ಹುಡುಗಿಯರಾದರೂ ಎಲ್ಲರೂ ಕೆಲಸ ಮಾಡಬೇಕು. ಯಾರು ಮನೆ ಸುಮ್ಮನೆ ಕುತ್ಕೋಬಾರದು. ಬೈಬಲಲ್ಲಿ ಬರೆದಿದೆ, ಯಾರು ಮನೆಯಲ್ಲಿ ಸುಮ್ಮನೆ ಕುತ್ಕೊಂಡ್ರೆ ಅವರು ಊಟ ಮಾಡಬಾರದು, ಅದು ತಪ್ಪು ಅಂತ ಬೈಬಲಲ್ಲಿ ಬರೆದಿದೆ. ಪೀಟರ್ ಹೇಳ್ತಾ ಇದ್ದಾನೆ, ಎಲ್ಲರೂ ಕೆಲಸ ಮಾಡಬೇಕು. ಮತ್ತೆ ನಿಮಗೆ ಗೊತ್ತು, ನಾವು ಕೆಲಸ ಮಾಡಬೇಕು, ನಾವು ದುಡ್ಡು ಸಂಪಾದಿಸಬೇಕು ಅಂತ. ಅದರಿಂದ ನಮಗೆ ಆಶೀರ್ವಾದ ಉಂಟಾಗುತ್ತೆ ಅಂತ. ಅದೇ ತರ ನಮ್ಮ ಆತ್ಮೀಯ ಜೀವನದಲ್ಲಿ ನಾವು ಸ್ವರ್ಗದಲ್ಲಿ ನೀತಿಯನ್ನು ನಾವು ಸೇರಿಸಬೇಕು. ನಮ್ಮ ಆತ್ಮೀಯ ಫಲಗಳು. ಹಲ್ಲೆಲೂಯ. ಈ ಕಾರಣದಿಂದ ಕ್ರಿಸ್ತನ ಚರ್ಚಿನ ಸಕ್ರಿಯ ಭಾಗವಾಗುವುದು ನಮಗೆ ತುಂಬಾ ಮುಖ್ಯವಾಗಿದೆ. ಯೇಸುದೇವರು ಹೇಳಿದ್ರು, ಅವನು ಬಳ್ಳಿ, ನಾವು ಕೊಂಬಗಳು. ನಾವು ಹಂಗೆ ಕನೆಕ್ಷನ್ ಇರಬೇಕು, ಅವನ ಹತ್ರ ಸೇರಿಸಿ ಆ ಕನೆಕ್ಷನ್ ಇರಬೇಕು. ಅದಕ್ಕೆ ನಿಮಗೆ ಚರ್ಚ್ ಮುಖ್ಯ ಎಂದು ನೀವು ಅರ್ಥ ಮಾಡಿಕೋಬೇಕು. ಎಫೆಸದವರಿಗೆ 5:29 ಬರೆದಿದೆ, ಕರ್ತನು ಸಭೆಯನ್ನು ಪೋಷಿಸಿ ಸಂರಕ್ಷಿಸುತ್ತಾನೆ. ಕರ್ತನು ಸಭೆಯನ್ನು, ಕರ್ತನು ಒಂದೊಂದು ವಿಶ್ವಾಸಿಗಳನ್ನಲ್ಲ, ವಿಶ್ವಾಸಿಗಳು ಒಟ್ಟಿಗೆ ಒಂದು ಸಭೆಯಾಗಿ ನಿಂತಾಗ ಅವನು ಪೋಷಿಸುತ್ತಾನೆ. ಅಂದರೆ ಕರ್ತನು ಅವನ ಚರ್ಚಿನ ಮುಖ್ಯಸ್ಥ. ಕೊಲೊಸ್ಯದವರಿಗೆ
11 ತನ್ನ ಮಕ್ಕಳಲ್ಲಿ ಆಧ್ಯಾತ್ಮಿಕ ಫಲಗಳನ್ನು ಬೆಳೆಯಲು ಸಹಾಯ ಮಾಡಲು ಅವನು ತನ್ನ ಸೇವಕರನ್ನು ಚರ್ಚಲ್ಲಿ ನೇಮಿಸಿದ್ದಾರೆ. ನೀವು ಈ ವಾಕ್ಯ ಓದಬೇಕು. ಎಫೆಸದವರಿಗೆ 4:11-16 ತನಕ ಇದರಲ್ಲಿ ಹೇಳುತ್ತದೆ, ಅವನು ನಾಯಕರನ್ನು ನೇಮಿಸಿದ್ದಾರೆ ಕ್ರಿಸ್ತನಲ್ಲಿ ಬೆಳೆಯಲು, ನಮ್ಮಲ್ಲಿ ಆತ್ಮದ ಪಾತ್ರಗಳನ್ನು ಬೆಳೆಯಲು. ನಾಯಕ ಮತ್ತು ಪರಸ್ಪರ ಚರ್ಚಿನಲ್ಲಿ ಏಕತೆಯನ್ನು ಹೊಂದಿರಬೇಕು. ನಮಗೆ ಹೋಲಿ ಸ್ಪಿರಿಟ್ ಜೊತೆಗೆ ಏಕತೆ ಬೇಕು. ನೀವು ಎಫೆಸದವರಿಗೆ 4ನೇ ಚಾಪ್ಟರ್ 1ರಿಂದ ನೀವು 16ನೇ ವಾಕ್ಯ ತನಕ ನೀವು ಇವತ್ತು ಹೋಗಿ ಓದಬೇಕು. ಫಸ್ಟ್ ನಮಗೆ ಹೋಲಿ ಸ್ಪಿರಿಟ್ ಒಂದಿಗೆ ಏಕತೆ ಬೇಕು ಮತ್ತು ನಮಗೆ ಚರ್ಚಲ್ಲಿ ಒಬ್ಬೊಬ್ಬರಿಗೊಂದಿಗೆ ಏಕತೆ ಬೇಕು, ಪಾಸ್ಟ್ರೊಂದಿಗೆ ಮತ್ತು ಒಬ್ಬೊಬ್ಬರಿಗೊಂದಿಗೆ. ಆದರೆ ಮಾತ್ರ ನಮ್ಮಲ್ಲಿ ಫಲ ಬೆಳೆಯೋದು. ಮತ್ತೆ ನಿಮ್ಮ ಕುಟುಂಬದಲ್ಲೂ ಏಕತೆ ಇರಬೇಕು. ಗಂಡ ಹೆಂಡತಿ ಮಕ್ಕಳು ಜಗಳ ಮಾಡಿಕೊಂಡು ಇರಬಾರದು. ಕೋಪದಲ್ಲಿ ನಾವು ಇರಬಾರದು. ಏಕತೆ ಇಲ್ಲ, ಏಕತೆ ಮುರಿದು ಹೋಗಿತ್ತು. ಪ್ರೀತಿಯಲ್ಲಿ ಇರಬೇಕು. ಏಕತೆ ಯಾವಾಗ ಇರುವುದು? ಪ್ರೀತಿಯಲ್ಲಿ ಇರುವಾಗ. ಹೌದು, ಹೇಗೆ ಪ್ರೀತಿಯಲ್ಲಿರಕ್ಕ ನಮಗಾಗಲ್ಲ. ಎಲ್ಲರೂ ಒಂದೊಂದು ಥರ ವರ್ತಿಸುತ್ತಾರೆ. ಆದರೆ ದೇವರ ವಾಕ್ಯ, ದೇವರ ವಿಧೇಯತೆ, ಬೇರುಗಳು ಕೆಳಕ್ಕೆ ಹೋಗಿದ್ದರೆ ಫಲ ಮೇಲಕ್ಕೆ ಬರುತ್ತದೆ. ಅರ್ಥ ಮಾಡಿಕೊಳ್ಳಿ. ಸೊ ಏಕತೆ ಮುಖ್ಯ ದೇವರ ಮಕ್ಕಳೇ. ಪರಿಶುದ್ಧಾತ್ಮನೊಂದಿಗೆ ಏಕತೆ, ಚರ್ಚಲ್ಲಿ ಏಕತೆ, ನಿಮ್ಮ ಕುಟುಂಬದಲ್ಲಿ ಏಕತೆ. ದಯವಿಟ್ಟು ಯಾರು ನಿಮ್ಮ ಮನೆಯಲ್ಲಿ ಜಗಳ ಮಾಡಬಾರದು. ವಿಶ್ವಾಸಿಗಳೇ ಅರ್ಥ ಮಾಡಿಕೊಳ್ಳಿ. ಅಂಥ ಸಂದರ್ಭಗಳೆಲ್ಲ ಬರ್ತದೆ. ಆವಾಗ ಎಲ್ಲ ನಾವು ಕ್ಷಮಿಸಿ ನಾವು ಪ್ರೀತಿಯಿಂದ ವರ್ತಿಸಬೇಕು. ಎಷ್ಟೇ ಕಷ್ಟವಾಗಿದ್ದರು ದೇವರು ನೋಡುತ್ತಾ ಇದ್ದಾರೆ. ನಮ್ಮ ಮನೆಗಳಲ್ಲಿ ಏಕತೆ ಇದ್ದರೆ ಮಾತ್ರ ದೇವರು ಆಶೀರ್ವದಿಸುತ್ತಾರೆ. ನಮ್ಮ ಮನೆಗಳಲ್ಲಿ ಏಕತೆ ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ, ಪಿಶಾಚಿ ಕಾಟ. ಯಾಕೆ ನಮ್ಮ ಮನೆಗಳಲ್ಲಿ ಏಕತೆ ಇಲ್ಲ? ಏಕತೆ ಇಲ್ಲ. ಪರಿಶುದ್ಧಾತ್ಮನ ಜೊತೆಗೆ ಏಕತೆ ಇದ್ದರೆ ಫಸ್ಟ್. ಹೇಗೆ ಅದು ಪರಿಶುದ್ಧಾತ್ಮನ ಜೊತೆಗೆ ನಮಗೆ ಏಕತೆ ಬರುವುದು ಹೇಳಿ ದೇವರ ಮಕ್ಕಳೇ? ಅವನ ಬೇರುಗಳು ನಮ್ಮೊಳಗಡೆ ಹೋಗ್ತಾ ಇರಬೇಕು. ಅವನ ಫಲಗಳು ಮೇಲಕ್ಕೆ ಬರಬೇಕು. ಐ ಆಮ್ ರೆಡಿ ಟು ಒಬೇ ವಾಟ್ ಎವರ್ ಗಾಡ್ ಸೇಸ್. ಐ ಆಮ್ ರೆಡಿ ಟು ಬೇರ್ ಫ್ರೂಟ್ ಆಫ್ ಸ್ಪಿರಿಟ್. ನನ್ನಲ್ಲಿ ಆತ್ಮದ ಫಲಗಳು ಬರುವುದಕ್ಕೂ ಮತ್ತು ದೇವರ ಸೇವೆ ಮಾಡುವುದಕ್ಕೂ ನಾನು ರೆಡಿಯಾಗಿದ್ದೀನಿ. ಆದರೆ ಮಾತ್ರ ನಮಗೆ ಪರಿಶುದ್ಧಾತ್ಮನ ಜೊತೆಗೆ ಏಕತೆ ಇರುವುದು. ಇಲ್ಲದಿದ್ದರೆ ಆಗುವುದಿಲ್ಲ. ನಿಮ್ಮ ದಾರಿಯಲ್ಲಿ ನಡೆಯಬೇಕು ಮತ್ತು ದೇವರೆಲ್ಲ ಆಶೀರ್ವಾದಗಳು ಕೊಡಬೇಕು ಅಂದರೆ ಏಕತೆ ಇಲ್ಲ. ಪರಿಶುದ್ಧಾತ್ಮನ ಜೊತೆಗೆ ಯಾರಿಗೆ ಏಕತೆ ಇಲ್ಲ ಅವರಿಗೆ ಎಲ್ಲೂ ಏಕತೆ ಇರುವುದಕ್ಕೆ ಆಗುವುದಿಲ್ಲ. ಮನೆಯಲ್ಲಿ ಏಕತೆಯಲ್ಲಿ ಇರುವುದಕ್ಕಾಗಲ್ಲ, ಚರ್ಚಲ್ಲಿ ಏಕತೆಯಲ್ಲಿ ಇರುವುದಕ್ಕಾಗಲ್ಲ. ಆಫೀಸ್ ಹೋಗಿರಿ, ಎಲ್ಲಿ ಹೋಗಿದ್ರಿ, ನಿಮಗೆ ಪ್ರಾಬ್ಲಮ್. ಅವರಂಗ ಹೇಳುತ್ತಾರೆ, ಇವರಿಂಗ ಹೇಳುತ್ತಾರೆ, ಅವರಂಗ ಮಾಡುತ್ತಾರೆ, ಎಲ್ಲರೂ ಮಾಡುವವರೇ. ಅಲ್ಲವೇ? ನಾವು ಹೆಂಗೆ ಇದೀವು ಅದೇ ಥರ ಎಲ್ಲರೂ. ನಾವೇನಾದರೂ ಮಾಡಿದರೆ ಅದಕ್ಕೆ ಎಕ್ಸ್ಕ್ಯೂಸಸ್ ಇದೆ, ಮತ್ತೆ ಬೇರೆ ಯಾರಾದರೂ ಮಾಡಿದರೆ ಅದಕ್ಕೆ ಎಕ್ಸ್ಕ್ಯೂಸಸ್ ಇಲ್ಲ. ಸೊ ಏಕತೆ ಮುಖ್ಯ ದೇವರ ಮಕ್ಕಳೇ. ಏಕತೆಯಿಂದ ಮಾತ್ರ ನಿಮಗೆ ಪರಿಶುದ್ಧಾತ್ಮನ ಜೊತೆಗೆ ಏಕತೆ ಇದ್ದರೆ ನಮಗೆ ಎಲ್ಲದಲ್ಲೂ ಏಕತೆ ಇರುತ್ತದೆ. ಅದೇ ನಿಮ್ಮ ಗೆಲುವು. ಶಾಖೆಯು ಬಳ್ಳಿಯಿಂದ ಶಕ್ತಿ, ಪೋಷಣೆ ಮತ್ತು ರಕ್ಷಣೆಯನ್ನು ಸೆಳೆಯುವಂತೆ ನಾವು ಅವನ ಚರ್ಚ್ ಮೂಲಕ ಅವನೊಂದಿಗೆ ಸಂಪರ್ಕ ಹೊಂದಬೇಕು. ಇಲ್ಲಿ ಏನು ಬರೆದಿದೆ? ಎಫೆಸದವರಿಗೆ 5:29 ಕರ್ತನು ಸಭೆಯನ್ನು ಪೋಷಿಸಿ ಸಂರಕ್ಷಿಸುತ್ತಾನೆ. ಕರ್ತನು ಸಭೆಯನ್ನು ಪೋಷಿಸಿ. ನೀವು ಸಭೆಯಲ್ಲಿ ಸೇರಿ ನಿಂತ್ಕೋಬೇಕು. ಇಲ್ಲ, ನನಗೆ ಪಾಸ್ಟರ್ನೇ ಇಷ್ಟ ಅಲ್ಲ, ಅಲ್ಲಾಂದ್ರೆ ಆ ಸಿಸ್ಟರ್ನೇ ಇಷ್ಟ ಅಲ್ಲ, ಆ ಬ್ರದರ್ ಚೆನ್ನಾಗಿಲ್ಲ. ಯಾರೂ ಚೆನ್ನಾಗಿಲ್ಲ, ನೀವು ಚೆನ್ನಾಗಿದ್ದೀರಾ? ನಾವು ಯಾರು ಚೆನ್ನಾಗಿಲ್ಲ, ನಾವು ಎಲ್ಲರೂ ಪಾಪಿಗಳು. ನಾವು ಒಬ್ರಿಗೊಬ್ರು ಕ್ಷಮಿಸಬೇಕು. ಆದರೆ ಮಾತ್ರ ನಾವು ಯೂನಿಟಿಯಲ್ಲಿ ನಿಂತ್ಕೊಳ್ಳುವುದಕ್ಕಾಗುತ್ತೆ. ಅರ್ಥ ಮಾಡಿಕೊಳ್ಳಿ. ಬರೀ ನಾವು ಇನ್ನೊಬ್ಬರ ಪಾಪ ನೋಡಿ ಕ್ರಿಟಿಸೈಸ್ ಮಾಡಿ ಮತ್ತು ಜಡ್ಜ್ ಮಾಡಿಕೊಂಡಿದ್ದರೆ ಯೂನಿಟಿ ಇಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಾವು ನಮ್ಮ ಆಧ್ಯಾತ್ಮಿಕ ಜೀವನವನ್ನು ನಿರ್ಲಕ್ಷಿಸಿದಾಗ, ಅಂದರೆ ನಾವು ದೇವರೊಂದಿಗೆ ಮತ್ತು ದೇವರಿಗಾಗಿ ಸಮಯವನ್ನು ಕಳೆಯದಿದ್ದರೆ ಮತ್ತು ವಿಧೇಯತೆಗೆ ಪ್ರಾರ್ಥನೆಗಳು, ಬೈಬಲ್ ಅಧ್ಯಯನ, ಫೆಲೋಶಿಪ್ಪು, ಆರಾಧನೆ, ದೇವರ ಸೇವೆ ಇತ್ಯಾದಿಗಳೆಲ್ಲ ನೀವು ನಿರ್ಲಕ್ಷಿಸಿದಾಗ ನಿಮ್ಮ ಜೀವನವು ಯಾವುದೇ ಆಧ್ಯಾತ್ಮಿಕ ಫಲವನ್ನು
ಕೊಂಡಿರುವುದಿಲ್ಲ. ಹ್ಮ್ ಅರ್ಥ ಮಾಡಿಕೊಳ್ಳಿ. ನೀವು ತುಂಬಾ ಬಿಸಿ ಈ ಲೋಕದಲ್ಲಿ. ನಿಮಗೆ ಓದಬೇಕು, ಅಲ್ಲಾಂದ್ರೆ ಆಫೀಸ್ ಹೋಗ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ನೀವು ದೇವರ ಜೊತೆಗೆ ಟೈಮ್ ಕಳೆಯೋದಿಕ್ಕೆ ನಿಮಗೆ ಟೈಮೇ ಇಲ್ಲ. ಬೈಬಲ್ ಓದುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ಆರಾಧನೆ ಮಾಡುವುದಿಲ್ಲ, ದೇವರ ಸೇವೆ ಮಾಡುವುದಿಲ್ಲ. ಅರ್ಥ ಮಾಡಿಕೊಳ್ಳಿ, ನೀವು ಫಲವಿಲ್ಲದೆ ಬೆಳೆಯುತ್ತೀರಿ. ಅಂತ ಬಳ್ಳಿಗಳು ನೀವು ನೋಡ್ಲಿಲ್ವಾ? ಕೆಲವೊಂದು ಬಳ್ಳಿಗಳು ಟುಸ್ ಅಂತ ಹಂಗೆ ಹೋಗ್ತದೆ. ತೋಟಗಾರನು ಬರ್ತಾನೆ, ಕತ್ರಿ ತಕ್ಕೊಂಡು ಬರ್ತಾನೆ. ಅದು ಇದರಲ್ಲಿ ಬರೆದಿದೆ. ನಾವು ಅರ್ಥ ಮಾಡಿಕೊಳ್ಳಬೇಕಾದ ಇನ್ನೊಂದು ಪ್ರಮುಖ ಅಂಶವೆಂದರೆ, ಯೋಹಾನ 15:2 ಯೇಸುದೇವರು ಹೇಳುತ್ತಾರೆ, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ಅಂತ. ಶುದ್ಧಿ ಮಾಡುತ್ತಾನೆ ಅಂತ ಕನ್ನಡದಲ್ಲಿ ಬರೆದಿದೆ, ಇಂಗ್ಲಿಷಲ್ಲಿ ಬರೆದಿದ್ದು ಹಿ ವಿಲ್ ಪ್ರೂನ್, ಅಂದರೆ ಕತ್ತರಿಸುತ್ತಾನೆ ಅಂತ. ಒಂದು ಗಾರ್ಡ್ನರ್ ಥರ, ಒಂದು ತೋಟಗಾರನು. ನಿಮಗೇ ಗೊತ್ತು, ನೀವಾದರೂ ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಏನಾದರೂ ಗಿಡ ಬೆಳೆದರೆ, ಅದಕ್ಕೇನಾದರೂ ಹೂವು ಕಾಯು ಏನಾದರೂ ಇಲ್ಲದಿದ್ದರೆ ನೀವು ಅದು ಕತ್ತರಿಸ್ತೀರಿ. ಅಲ್ಲಾಂದರೆ ಒಂದು ಬಳ್ಳಿ ಹಿಂಗೆ ಪಕ್ಕದ ಮನೆ ಹೋಗಿ ಅವರಿಗೂ ಏನಾದರೂ ಡಿಸ್ಟರ್ಬ್ ಮಾಡಿದರೆ ನೀವು ಕತ್ತರಿಸುತ್ತೀರಿ. ನೀವು ಪಕ್ಕದ ಮನೆಯವರಿಗೆಲ್ಲ ಡಿಸ್ಟರ್ಬ್ ಮಾಡುತ್ತೀರಿ. ನಿಮ್ಮ ಮನೆಯಲ್ಲಿ ಇರುವ ಗಿಡ ಬೆಳೆದು 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 ಪಕ್ಕದ ಮನೆಯವರಿಗೂ ತೊಂದರೆ ಕೊಡ್ತದೆ. ಕೆಲವು ವಿಶ್ವಾಸಿಗಳು ಹಂಗೆ, ಅವರು ಪಕ್ಕದ ಮನೆಯವರಿಗೂ ಮನೆಯೊಳಗೇನು ಎಲ್ಲರಿಗೂ ತೊಂದರೆ ಕೊಡ್ತಾರೆ. ಆವಾಗ ಏನು, ತೋಟಗಾರನು ಬರ್ತಾರೆ. ನೀವು ಕತ್ರಿ ತಕ್ಕೊಂಡು ಕತ್ತರಿಸೋದಿಲ್ಲ, ಕತ್ತರಿಸುತ್ತೀರಿ. ಅಲ್ಲಾಂದ್ರೆ ನಿಮ್ಮ ನೇಬರ್ಸ್ ಕಂಪ್ಲೇಂಟ್ ಮಾಡ್ತಾರೆ, ನೋಡಿ ನಿಮ್ಮ ಗಿಡ ಎಲ್ಲ ನಮಗೆ ಏನು ಮಾಡ್ತದೆ ಅಂತ. ಅಲ್ಲಾಂದ್ರೆ ಅವರೇ ಕತ್ತರಿಸುತ್ತಾರೆ. ನೀವು ಕತ್ತರಿಸಲಿಲ್ಲ ಅಂದ್ರೆ ಅವರೇ ಕತ್ತರಿಸುತ್ತಾರೆ, ಅಲ್ಲವೇ? ಅದೇ ತರ ನಮ್ಮ ಕೊಂಬೆಗಳು ಫಲವಿಲ್ಲದೆ ಬೆಳೆದಾಗ ನಾವೆಲ್ಲರಿಗೂ ತೊಂದರೆ ಕೊಡ್ತೇವೆ, ಮನೆಯವರಿಗೂ ತೊಂದರೆ ಕೊಡ್ತೇವೆ, ನೇಬರ್ಸ್ಗೂ ತೊಂದರೆ ಕೊಡ್ತೇವೆ. ನಮ್ಮ ಮುಖ ನೋಡಿದರೆ ಸಾಕು, ಅವರಿಗೆ ಇಷ್ಟ ಆಗೋದಿಲ್ಲ. ನೋಡಿ ಬರ್ತಾರೆ ಇನ್ನೊಬ್ರು, ದೇವರು ಕತ್ರಿ ತಕ್ಕೊಂಡು ಬರ್ತಾರೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ದೇವರು ಯಾವಾಗ ಶುದ್ಧಿ ಮಾಡ್ತಾರೆ ಅಂತ ನಮಗೆ ಅರ್ಥವಾಗಬೇಕು. ನಾವು ಪ್ರಯೋಗಗಳು, ಕಷ್ಟಗಳು, ಬೆಂಕಿಯಂತಹ ಸಂದರ್ಭಗಳಲ್ಲಿ ಹೋದಾಗ ದೇವರು ನಾವು ಶುದ್ಧಿ ಮಾಡಬೇಕು ಅಂತ ನಿರೀಕ್ಷಿಸುತ್ತಾರೆ. 1 ಕೊರಿಂಥದವರಿಗೆ 3:13, ಇಬ್ರಿಯರಿಗೆ 12:11, 1 ಪೇತ್ರನು 1:6. ನೋವಿನ ಸಂದರ್ಭಗಳಲ್ಲಿ ನಾವು ಹೋದಾಗ ನಾವು ಅರ್ಥ ಮಾಡಿಕೋಬೇಕು, ದೇವರು ಕತ್ರಿ ತಕ್ಕೊಂಡು ಕತ್ತರಿಸುತ್ತಾ ಇದ್ದಾರೆ ಅಂತ. ಗಿಡಕ್ಕಾದರೂ ಕತ್ತರಿಸಿದ್ರೆ ಗಿಡಕ್ಕೆ ಪೇನ್ ಆಗುತ್ತದೆ, ನಮಗೆ ಗೊತ್ತಿಲ್ಲ. ಗಿಡಕ್ಕೆ ಪೇನ್ ಆಗುವುದಿಲ್ಲ, ಪೇನ್ ಆಗುತ್ತದೆ. ಅದೇ ತರ ನಮ್ಮನ್ನು ಕತ್ತರಿಸುತ್ತೆ. ಶುದ್ಧೀಕರಣ ಮಾಡಕ್ಕೆ ಬಂದಾಗ ನಮಗೆ ಪೇನ್ ಆಗುತ್ತದೆ. ಅದು ನಮ್ಮಲ್ಲಿ ಉಂಟಾಗುವ ಪ್ರಯೋಗಗಳು, ಕಷ್ಟಗಳು, ಬೆಂಕಿಯಂತಹ ಸಂದರ್ಭಗಳು ಆಗಿರುತ್ತದೆ. ನಮ್ಮ ಪ್ರಯೋಗಗಳು, ಸಂಕಟಗಳು ನಮ್ಮ ಹೃದಯಗಳನ್ನು ಬಹಿರಂಗಪಡಿಸುವ ಸಮಯ. ನಮ್ಮ ಪಾಪಗಳನ್ನು ಗುರುತಿಸಲು ಸಾಧ್ಯವಾಗದಿದ್ದರೆ ಮತ್ತೆ ಪಾಪಗಳಿಂದ ದೂರವಿರಲು ನಾವು ಆಧ್ಯಾತ್ಮಿಕವಾಗಿ ಬೆಳೆಯಲು ನಿಜವಾಗಿಯೂ ಸಾಧ್ಯವಿಲ್ಲ. ಅರ್ಥವಾಯ್ತಾ ನಿಮಗೆ? ದೇವರು ಗಾರ್ಡ್ನರು. ಇವತ್ತು ಯೋಹಾನ 15ನೇ ಚಾಪ್ಟರ್ ನೀವು ಹೋಗಿ ಓದಬೇಕು. ಅವರಲ್ಲಿ ಫಲ ಕೊಡದಿಲ್ಲದ ಎಲ್ಲ ಶಾಖಗಳು ಅವನು ಕತ್ತರಿಸಿ ಎಸೆಯುತ್ತಾನೆ. ಮತ್ತೆ ಕೆಲವರೆಲ್ಲ ದೇವರನ್ನು ಬಿಟ್ಟು ಹೋಗ್ತಾರೆ. ಈ ದಾರಿಯಲ್ಲೆಲ್ಲ ನಡೆಯಕ್ಕಾಗಲ್ಲ, ತುಂಬಾ ಕಷ್ಟ ಅಂತ ಹೇಳಿ ಅವರ ವಿಶ್ವಾಸ ಜೀವನ ಎಲ್ಲ ಬಿಟ್ಟು ಹೋಗ್ತಾರೆ. ಅವರು ಹಳೆಯ ಜೀವನ ಶುರು ಮಾಡ್ತಾರೆ. ಅಲ್ಲವೇ? ತುಂಬಾ ಜನರು ಬಿಟ್ಟು ಹೋಗಿದ್ದಾರೆ. ಬೇಡ, ನಮಗೆ ಹಂಗೆಲ್ಲ ಜೀವನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆದರೆ ತುಂಬಾ ಜನ ಉಳ್ಕೊಳ್ತಾರೆ. ನಾವೆಲ್ಲರೂ ಉಳ್ಕೊಂಡವರು. ದೇವರು ಕತ್ತರಿಸುತ್ತಾರೆ. ನಮ್ಮನ್ನು ದೇವರು ಕತ್ತರಿಸುತ್ತಾನೆ. ಯಾಕೆ? ಕೋಪದಿಂದ ಅಲ್ಲ, ನಮ್ಮಲ್ಲಿ ಒಳ್ಳೆಯ ಫಲಗಳನ್ನು ಉಂಟಾಗಬೇಕು. ನಿಮಗೇ ಗೊತ್ತು, ನಿಮ್ಮ ಗಿಡ ಹಾಗೆ ಹೀಗೆ ಎಲ್ಲ ಬೆಳೆದರೆ ನೀವೇ ಕತ್ತರಿಸುತ್ತೀರಿ. ನೀವು ನೋಡಿ, 1 ತಿಂಗಳು ಅಲ್ಲಾಂದ್ರೆ 1 ವಾರ ನಿಮ್ಮಲ್ಲಿ ಏನಾದರೂ ಫಲ ಇದೆಯಾ? ನೀವು ನೋಡಬೇಕು. ನನ್ನಲ್ಲಿ ಒಳ್ಳೆಯ ಫಲ ಏನಾದರೂ ಬಂದಿದೆಯಾ? ನನಗೆ ಎಷ್ಟೊಂದು ಸೆಲ್ಫ್ ಕಂಟ್ರೋಲ್ ಬಂದಿದೆ, ನಾನು ಎಷ್ಟೊಂದು ಆತ್ಮಗಳಿಗೋಸ್ಕರ ನಾನು ವರ್ಕ್ ಮಾಡಿದೆ. ನೀವು ಯೋಚಿಸಬೇಕು. ಏನು ಇಲ್ಲದಿದ್ದರೆ
ಅರ್ಥ ಮಾಡಿಕೊಳ್ಳಿ. ನೀವು ಹೆಂಗೆ ಬೆಳೀತೀರಿ? ಫಲವಿಲ್ಲದೆ ಬೆಳೀತೀರೆ ಕತ್ತರಿಸುಕ್ಕೆ ಸಮಯ ಆಯಿತು. ನಿಮಗೆ ನೋವುಂಟಾಗುವ ಏನಾದರೂ ಬಂದೇ ಬರ್ತದೆ. ಹಲ್ಲೆಲೂಯಾ. ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಪಾಪಗಳನ್ನು ಗುರುತಿಸಿ ಮತ್ತು ಜಯಿಸಿ ಅವುಗಳನ್ನು ಸಮರ್ಥಿಸಬಾರದು ಅಥವಾ ನಿರ್ಲಕ್ಷಿಸಬಾರದು. ನಮಗೆ ಆ ಭಯ ಉಂಟಾಗುವ, ಆ ನೋವುಂಟಾಗುವ ಸಮಯದಲ್ಲಿ ನೀವು ಮತ್ತೂ ಜಗಳ ಮಾಡಿಕೊಂಡಿರಬಾರದು. ಆ ನೋವುಂಟಾಗುವ ಸಮಯದಲ್ಲಿ ನಿಮ್ಮಿಂದ ಏನೇನು ಬರ್ತದೆಯೋ, ಕಟ್ಟ ಪಾಪಗಳು ಏನೇನು ಬರ್ತದೆಯೋ ಅದೆಲ್ಲ ನೀವು ನೋಟಿಸ್ ಮಾಡಿ ನೀವು ಅದೆಲ್ಲ ಶುದ್ಧೀಕರಿಸಬೇಕು. ಅದು ಭಯ ಇರಬಹುದು, ಆತಂಕ ಇರಬಹುದು, ಕೋಪ ಇರಬಹುದು, ಅಸೂಯೆ ಇರಬಹುದು, ಸ್ವಾರ್ಥ ಇರಬಹುದು, ಹೆಮ್ಮೆ, ಅಹಂ, ಸ್ವಯಂ ಕರುಣೆ ಮುಂದಾದ ಏನೇ ಆದರೂ ಇರಬಹುದು. ಅರ್ಥ ಮಾಡಿಕೊಳ್ಳಿ. ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಷಯವೇನೆಂದರೆ, ಪರಿಸ್ಥಿತಿಗಳು ನಮ್ಮಲ್ಲಿ ಪಾಪಗಳನ್ನು ಅಥವಾ ತಪ್ಪು ಮನೋಭಾವವನ್ನು ಉಂಟು ಮಾಡುವುದಿಲ್ಲ. ನಮ್ಮ ಪರಿಸ್ಥಿತಿಗಳು ನಮ್ಮಿಂದ ಏನು ಜನರೇಟ್ ಮಾಡುವುದಿಲ್ಲ. ನಾವೇನು ಹೇಳ್ತೇವೆ? ಆ ಪರಿಸ್ಥಿತಿಯಿಂದ ನನಗೆ ಕೋಪ ಉಂಟಾಯಿತು, ಅಲ್ಲಾಂದರೆ ನನ್ನ ಹೆಂಡತಿ ಕಾರಣ, ಅಲ್ಲಾಂದರೆ ನನ್ನ ಗಂಡ ಕಾರಣ, ಮಕ್ಕಳ ಕಾರಣ ನಾನು ಹಿಂಗೆ ವರ್ತಿಸಿದೆ. ಹಂಗೆ ಯಾವ ವಿಶ್ವಾಸಿಗಳು ಹೇಳಬಾರದು. ತಕ್ಷಣ ನಿಮ್ಮಿಂದ ಒಂದು ಪಾಪ ಹುಟ್ಟಿ ಬೆಳೆಯುವುದಿಲ್ಲ. ನಿಮ್ಮ ಪಾಪ ಅದು ಸಾಯಲಿಲ್ಲ, ಅದಕ್ಕೆ ಜೀವ ಬರ್ತಾ ಇದೆ. ನೀವು ಯಾರನ್ನೂ ಬೈಬಾರದು. ಅವಳ ಕಾರಣ ನನಗೆ ಕೋಪ ಆಯಿತು, ಅಲ್ಲಾಂದರೆ ಅವಳ ಕಾರಣ ನನಗಿದಾಯಿತು, ಅವನ ಕಾರಣ ನನಗಿದಾಯಿತು, ಪಕ್ಕದ ಮನೆಯವರ ಕಾರಣನೇ ನಾನು ಕೋಪ ಮಾಡಿದೆ, ಇಲ್ಲಾಂದರೆ ನಾನೇ ಒಳ್ಳೆಯವನು. ಹಿಂಗೆಲ್ಲ ವಿಶ್ವಾಸಿಗಳಿಗೆ ಹೇಳುವ ಮಾತಲ್ಲ. ಅರ್ಥ ಮಾಡಿಕೊಳ್ಳಿ. ಆದರೆ ನೀವು ಹಂಗೆ ಹೇಳ್ಕೊಂಡಿದ್ದರೆ ನಿಮ್ಮ ಜೀವನದಲ್ಲಿ ಬರೀ ನೋವುಗಳು ಕತ್ತರಿಸುತ್ತಾ ಇರ್ತದೆ. ದೇವರಿದು ಮಾಡಿಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ನೀವೊಂದು ತೋಟಗಾರನಾಗಿ ನೀವು ನಿಮ್ಮ ತೋಟದಲ್ಲಿ ಗಿಡ ಬೆಳೆಸಿದರೆ ನಿಮಗೆ ಕಾಣಿಸುತ್ತದೆ. ನಿಮಗೆ ಅದರಲ್ಲಿ ಹಣ್ಣುಗಳು ಉಂಟಾಗಬೇಕು, ನಿಮಗೆ ಕಾಣಿಸುತ್ತದೆ. ಫಲವಿಲ್ಲದಿದ್ದರೆ, ಅಲ್ಲಾಂದರೆ ಒಣಗಿ ಹೋಗಿದರೆ ನೀವು ಕತ್ತರಿಸುತ್ತೀರಿ. ಅದೇ ತರ ದೇವರಿಗೆ ಗೊತ್ತಾಗತ್ತೆ, ನಮ್ಮಲ್ಲಿ ಫಲ ಇಲ್ಲ, ಕತ್ತರಿಸುತ್ತಾರೆ. ದೇವರ ಮಕ್ಕಳೇ, ನೀವೆಲ್ಲಿ ಓಡಿ ಹೋಗ್ತಾ ಇದ್ದೀರಿ? ನೀವು ಆವಾಗ ಓಡಿ ಹೋಗುವ ಸಮಯ ಅಲ್ಲ, ದೇವರ ಹತ್ರ ಬರುವ ಸಮಯ, ನೋವುಂಟಾಗುವ ಸಮಯ. ವಿಶ್ವಾಸಿಗಳಿಗೆ ಇದೆಲ್ಲ ಅರ್ಥವಾಗುವುದಿಲ್ಲ. ಹಲ್ಲೆಲೂಯಾ. ಸೊ ನಿಮ್ಮಲ್ಲಿ ಇರುವ ಏನೇನು ಜೀವ ಬಂದಿರುವ ಆ ಪಾತ್ರಗಳೆಲ್ಲ ನೀವು ಕತ್ತರಿಸಬೇಕು. ನೀವು ಕತ್ತರಿಸಲಿಲ್ಲ ಅಂದ್ರೆ ದೇವರು ಕತ್ತರಿಸುತ್ತಾರೆ ಅಷ್ಟೇ. ನಾವೇ ಸಾಯಿಸ್ಬೇಕು, ನಮ್ಮ ಪಾಪಗಳನ್ನು ನಾವೇ ಸಾಯಿಸ್ಬೇಕು, ಅಲ್ಲಾಂದ್ರೆ ದೇವರೇನಾದರೂ ಮಾಡ್ತಾರೆ. ಸೊ ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಒಂದು ಪರಿಸ್ಥಿತಿ ಅಲ್ಲಾಂದ್ರೆ ನಿಮ್ಮ ಒಂದು ಸಮಸ್ಯೆ ನಿಮ್ಮಲ್ಲಿ ಒಂದು ಹೊಸ ಪಾಪ ಉಂಟು ಮಾಡುವುದಿಲ್ಲ, ಉತ್ಪಾದಿಸುವುದಿಲ್ಲ. ನಿಮ್ಮಲ್ಲಿ ಜೀವಂತವಾಗಿರುವ ಪಾಪಗಳೆಲ್ಲ ಆ ಟೈಮಲ್ಲಿ ಬರ್ತದೆ. ಆ ಪಾಪಗಳೆಲ್ಲ ನೀವು ಕೊಂದಾಗಬೇಕು. ಇಲ್ಲದಿದ್ದರೆ ದೇವರು ನಮ್ಮನ್ನು ಕತ್ತರಿಸುತ್ತಾ ಇರ್ತದೆ. ದೇವರ ಮಕ್ಕಳೇ, ನಿಮಗೆ ಪೇನ್ ಮಾತ್ರ ಉಂಟಾಗುತ್ತದೆ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಅಂತಹ ಕಷ್ಟದ ಸಮಯದಲ್ಲಿ ನಾವು ನಮ್ಮ ಪಾಪಗಳನ್ನು ಮತ್ತು ತಪ್ಪು ವರ್ತನೆಗಳನ್ನು ಗುರುತಿಸಬೇಕು ಮತ್ತು ಅವುಗಳನ್ನು ಜಯಿಸಬೇಕು. ಅದು ನಮ್ಮ ಗೆಲುವು. ಬುದ್ಧಿವಂತ ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳುತ್ತಾರೆ. ಬುದ್ಧಿವಂತ ವಿಶ್ವಾಸಿಗಳು ಸಮರ್ಥಿಸುವುದಿಲ್ಲ. ನೀವು ಮೂರ್ಖರಾಗಿ ಜೀವನ ಮಾಡಿದರೆ ನೀವು ಬರೀ ಸಮರ್ಥಿಸುತ್ತೀರಿ. ಯು ವಿಲ್ ಜಸ್ಟಿಫೈ. ಸೊ ಇಫ್ ಯು ಆರ್ ಎ believer who is only justifying your sins, understand you are living in the kingdom of God as a foolish virgin. Hallelujah. ಇದರೊಂದಿಗಿನ ನಮ್ಮ ಸಂಬಂಧದಲ್ಲಿ ನಾವು ಫಲವನ್ನು ನೀಡಬೇಕು. ನಾವು ವಿವಿಧ ವ್ಯಕ್ತಿತ್ವಗಳೊಂದಿಗೆ ಬೆರೆಯಬೇಕು. ಕೆಲವರು ತುಂಬ ಬಲವಾದವರು, ಅವರಲ್ಲಿ ತುಂಬ ಇಚ್ಛಾಶಕ್ತಿ, ಕಿರಿಕಿರಿ ಮತ್ತು ತೊಂದರೆದಾಯಕ ಇಂಥ ಜನರ ಮಧ್ಯೆನೇ ನಾವು ಜೀವನ ಮಾಡುವುದು. ನಮ್ಮ ಕುಟುಂಬ ಸದಸ್ಯರಲ್ಲೂ ಇಂಥವರಿದ್ದಾರೆ. ಮತ್ತು ನೀವು ಆಫೀಸ್ ಹೋಗಿದ್ರು, ಎಲ್ಲೇ ಹೋಗಿದ್ರು, ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ನಾವು ಎದುರಿಸಬೇಕಾಗತ್ತೆ. ನಮಗೇನು ಮಾಡೋಕ್ಕಾಗಲ್ಲ. ದೇವರ ಮಕ್ಕಳೇ, ನೀವು ನಿಮ್ಮ ಪಾಪಗಳನ್ನು ಕೊಲ್ಲುವುದಿಲ್ಲದಿದ್ದರೆ ಅವರ ಜೊತೆ ವರ್ತಿಸೋದಕ್ಕೆ ನಿಮಗೆ ತುಂಬ ಕಷ್ಟ ಆಗುತ್ತದೆ. ನೀವು ನಿಮ್ಮ ಪಾಪಗಳನ್ನು ಕೊಂತರೆ ನಿಮಗೆ ಶಾಂತಿ ಉಂಟಾಗುತ್ತದೆ ಮತ್ತೆ ನಿಮ್ಮಲ್ಲಿ ಫಲ ಉಂಟಾಗುತ್ತದೆ. ದೇವರಿಂದ ನಿಮಗೆ ಆಶೀರ್ವಾದ ಸಿಗುತ್ತದೆ. ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡುತ್ತಾರೆ. ಯಾಕೆಂದ್ರೆ ಫಲವಿಲ್ಲದೆ ದೇವರು ಉತ್ತರ ಕೊಡುವುದಿಲ್ಲ. ನಾವು ಯೋಹಾನ 15:16 ವಾಕ್ಯದಲ್ಲಿ ನಾವು ಓದಿದ್ದೇವೆ, ನೀವು ನನ್ನನ್ನು ಆರಿಸಲಿಲ್ಲ, ನಾನೇ ಆರಿಸಿರುವುದು.
ಎದಕ್ಕೆ? ಹೋಗಿ ಫಲ ಉಂಟಾಗುವುದಕ್ಕೆ. ನಿಮ್ಮಲ್ಲಿ ಫಲ ಉಂಟಾಗಬೇಕು. ಅದಾದ್ಮೇಲೆ ಬಂದು ಹೇಳಿರಿ, ನನ್ನ ಹೆಸರಿನಲ್ಲಿ ಏನು ಬೇಡಿಕೊಂಡ್ರು ನಾನು ಕೊಟ್ಟೇ ಕೊಡ್ತೀನಿ ಅಂತ. ಇದು ನಮ್ಮಲ್ಲಿ ಫಲ ಇಲ್ಲ. ನಾವು ಬರೀ ಪ್ರಾರ್ಥನೆ ಮಾಡುವುದು, ಪ್ರಾರ್ಥನೆ ಮಾಡುವುದು, ಪ್ರಾರ್ಥನೆ ಮಾಡುವುದು, ಯಾವ ಫಲನೂ ಇಲ್ಲ. ಒಂದು ಆತ್ಮವನ್ನು ನೀವು ಗೆಲ್ಲುವುದಿಲ್ಲ. ಯಾರಿಂದೋ ನೀವು ಚರ್ಚಿಗೆ ಬರ್ತೀರಿ, ನಿಮ್ಮಿಂದ ಬೇರೆಯವರು ಚರ್ಚಿಗೆ ಬರಬೇಕು. ನಿಮ್ಗದ್ರ ಮೇಲೆ ಏನು ಬಯಕೇನೇ ಇಲ್ಲ. ಅರ್ಥ ಮಾಡಿಕೊಳ್ಳಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ. ಸೊ ವಿಭಿನ್ನ ವ್ಯಕ್ತಿತ್ವ ಜನರೊಂದಿಗೆ ನಾವು ಇರಬೇಕು. ಯಾರಿಗೂ ತಪ್ಪಿಸಕ್ಕಾಗಲ್ಲ. ನೀವು ಬರೀ ನಿಮ್ಮ ಮನೆಯವರ ಜೊತೆ ನೀವು ಜಗಳ ಮಾಡಿಕೊಂಡಿದ್ದರೆ ನಿಮಗೆ ಲೋಸೋ ದೇವರ ಮಕ್ಕಳೇ. ಅವರ ಜೊತೆ ಹೇಗೆ ಇರಬೇಕು ಅಂತ ವಿಶ್ವಾಸಿಗಳಾಗಿ ನೀವು ಕಲಿತ್ಕೋಬೇಕು. ಬುದ್ಧಿವಂತರು ಕಲಿತ್ಕೊಂಡು ಜೀವನ ಮಾಡುತ್ತಾರೆ, ಅವರಿಗೆ ಆಶೀರ್ವಾದ ಉಂಟಾಗುತ್ತದೆ. ಮೂರ್ಖರಾಗಿರುವ ವಿಶ್ವಾಸಿಗಳು ಅದು ಮಾಡುವುದಿಲ್ಲ. ಅವರ ಜೀವನದಲ್ಲಿ ಬರೀ ದುಃಖದಲ್ಲೇ ಇರ್ತದೆ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ಫಲವಿಲ್ಲದಿದ್ದರೆ ನಮಗೆ ದೇವರಿಂದ ಏನೂ ಸಿಕ್ಕುವುದಿಲ್ಲ, ಮತ್ತೆ ನಿಮ್ಮ ಮೋಕ್ಷ ಕೂಡ ನಿಮಗೆ ಹೋಗ್ಬಿಡ್ತದೆ. ಸೊ ಇಂಥ ಜನರು ನಮ್ಮಲ್ಲಿ ಫಲಗಳನ್ನು ಉತ್ಪಾದಿಸಲು ನಮ್ಮ ಫಲ ಪರೀಕ್ಷಕರು. ಅವರು ನಮ್ಮ ಫಲ ಪರೀಕ್ಷಕರು, ಫ್ರೂಟ್ ಟೆಸ್ಟರ್ಸ್ ನಮ್ಮ ಮನೆಯಲ್ಲಿ ಇದೆ. ಅವರ ವರ್ತನೆಯಿಂದ ನಮ್ಮ ವರ್ತನೆಗಳು ಎಲ್ಲ ಮೇಲಕ್ಕೆ ಬರುತ್ತದೆ. ಅದರಿಂದ ನೀವು ಅರ್ಥ ಮಾಡ್ಕೋಬೇಕು ಏನೇನು ಒಳಗೆ ಇದೆ. ದೇವರ ಮಕ್ಕಳೇ, ನೀವು ಹೌ ಪೇಷನ್ಸ್, ರೀಡ್ ದ ಬೈಬಲ್. ತಾಳ್ಮೆಯಿಂದ ಇರಿ. ನೀವು ಬೈಬಲ್ ಓದ್ರಿ, ಅರ್ಥ ಮಾಡಿಕೊಳ್ಳಿ. ದೇವರು ಹೇಳುವ ಥರ ನೀವು ಜೀವನ ಮಾಡ್ರಿ. ನಿಮಗೆ ಎಷ್ಟೊಂದು ಆಶೀರ್ವದಿಸಲ್ಪಟ್ಟವರಾಗಿ ಈ ಲೋಕದಲ್ಲಿ ಜೀವನ ಮಾಡೋಕ್ಕಾಗತ್ತೆ. ಇದಕ್ಕೇನೆ ದೇವರು ಬಂದಿರುವುದು. ನಮಗೆ ಆರೋಗ್ಯ, ಹಣಕಾಸು, ಜಾಬು ಏನಿಲ್ಲ. ನಮಗೆ ಹಣಕಾಸು ಸಂಪಾದಿಸುವುದಕ್ಕೆ ನಿಮಗೆ ಉಗಾಂಡದಲ್ಲೆಲ್ಲ ಹೋಗಬೇಕಾಗಿಲ್ಲ. ದೇವರ ರಾಜ್ಯದಲ್ಲೇ ಎಲ್ಲ ಇದೆ ಅಮ್ಮ. ನೀವು ದೇವರ ರಾಜ್ಯದಲ್ಲಿ ಜೀವನ ಮಾಡುವುದಕ್ಕೆ ನೀವು ಕಲಿತರೆ ನಿಮಗೆಲ್ಲ ಸಿಗುತ್ತದೆ. ನೀವು ತಿಳ್ಕೊಂಡಿದ್ದೀರಾ ಇಂಡಿಯಾದಲ್ಲಿ ಏನು ದುಡ್ಡು ಮಾಡೋಕ್ಕಾಗಲ್ಲ, ಫಾರಿನ್ ಕಂಟ್ರಿಯಲ್ಲೇ ಹೋಗಿದರೇನೆ ದುಡ್ಡು ಮಾಡೋಕ್ಕಾಗೋದು ಅಂತ. ಯಾರು ನನ್ನನ್ನು ಒಫೆನ್ಸ್ ಆಗಿ ತಕ್ಕೋಬಾರದು. ದೇವರ ರಾಜ್ಯದಲ್ಲಿ ನೀವು ಬದುಕೋದಿಕ್ಕೆ ನೀವು ಕಲಿತರೆ ನಿಮಗೆ ಪ್ರಾಸ್ಪರಿಟಿ ಬರ್ತದೆ. ದೇವರ ಮಕ್ಕಳೇ, ನೀವು ಫಾರಿನ್ ಕಂಟ್ರಿಯಲ್ಲಿ ಹೋಗಿದರೆ ನಿಮಗೆ ಪ್ರಾಸ್ಪರಿಟಿ ಇರ್ತದ? ದೇವರನ್ನೆಲ್ಲ ಬಿಟ್ಟು ಅಲ್ಲಿ ಹೋಗಿದರೆ ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಇದ್ದರೆ ಸಾಕು, ಎಲ್ಲೇ ಇದ್ರು, ಇವನ್ ನಿಮ್ಮ ಊರಲ್ಲಿ ಇದ್ರೂ ಸಾಕು. ನೀವು ಸಿಟಿಯಲ್ಲಿ ಬರಬೇಕಾಗಿಲ್ಲ. ನೀವೆಲ್ಲೇ ಹುಟ್ಟಿದ್ರೆ ಅಲ್ಲೇ ಇದ್ರೆ ದೇವರ ರಾಜ್ಯದಲ್ಲಿ ನೀವು ಬೆಳೆಯುವುದಕ್ಕೆ ನೀವು ಕಲಿತರೆ ನಿಮಗೆಲ್ಲ ಸಿಗುತ್ತದೆ. ಅರ್ಥ ಮಾಡಿಕೊಳ್ಳಿ. ಮತ್ತೆ ಯಾರು ಅದು ಮಾಡುವುದಿಲ್ಲ. ಸೊ ನಮ್ಮಲ್ಲಿ ಫಲಗಳನ್ನು ಉತ್ಪಾದಿಸಲು ನಮ್ಮ ಫಲ ಪರೀಕ್ಷಕರು, ನಮ್ಮ ಮನೆಯವರು, ಪಕ್ಕದ ಮನೆಯವರು, ನಿಮ್ಮ ನಂಡರು, ನಿಮ್ಮ ಅತ್ತೆ ಸೊಸೆ ಎಲ್ಲರೂ ಫಲ ಪರೀಕ್ಷಕರು. ನಮ್ಮ ಅಪ್ಪ ಅಮ್ಮ, ಹೆಂಡತಿ, ಗಂಡ ಎಲ್ಲ ಅವರಿಂದ ನಿಮ್ಮ ಫಲ ನಿಮಗೆ ಗೊತ್ತಾಗುತ್ತದೆ. ನಿಮ್ಮಲ್ಲಿ ಏನೇನು ಫಲ ಇದೆ ಅಂದರೆ ಅವರು ಬಂದರೆ ಸಾಕು. ನೀವೊಬ್ಬರೇ ಇದ್ದರೆ ಏನು ಗೊತ್ತಾಗಲ್ಲ. ಅವರು ಬಂದರೆ ಸಾಕು, ನಿಮ್ಮಲ್ಲಿ ಏನೇನಿರುತ್ತದೆ ಅಂದರೆ ಅವಾಗ ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಫ್ರೂಟ್ ಸಲಾಡ್ ಉಂಟಾಗುತ್ತದೆ. ಅವರ ಪಾತ್ರಗಳು, ನಿಮ್ಮ ಪಾತ್ರಗಳು ಎಲ್ಲ. ಕೆಲವು ಮನೆಯಲ್ಲಿ ಡೈಲಿ ಫ್ರೂಟ್ ಸಾಲಡೆ, ಜಗಳ ಜಗಳ ಜಗಳ, ಫ್ರೂಟ್ ಸಾಲಡೆ. ಅವರು ನಮ್ಮ ಫಲ ಪರೀಕ್ಷಕರು. ಅದಕ್ಕೆ ಆಗಿಯೇ ಬೈಬಲ್ ಹೇಳುತ್ತದೆ ಗಲಾತ್ಯದವರಿಗೆ 6:9, ನಾವು ಸದಾಚಾರವನ್ನು ಮಾಡುತ್ತಾ ಇರಬೇಕು. ಡೋಂಟ್ ಬಿ ಟಯರ್ಡ್ ಆಫ್ ಡೂಯಿಂಗ್ ಗುಡ್. ಸದಾಚಾರವನ್ನು ಮಾಡುತ್ತಾ ಇರಬೇಕು. ನಾವು ಸೆಲ್ಫ್ ಕಂಟ್ರೋಲಲ್ಲಿ, ಅಯ್ಯೋ ನನ್ನಿಂದ ಫಲ ಉತ್ಪಾದಿಸಬೇಕು. ಏನು ಫಲ? ಸಂತೋಷ, ಸಮಾಧಾನ, ಪ್ರೀತಿ, ತಾಳ್ಮೆ, ಒಳ್ಳೆತನ, ನಿಷ್ಠೆ, ಇದೆಲ್ಲ ನನ್ನಿಂದ ಉಂಟಾಗಬೇಕು. ದೇವರ ಮಕ್ಕಳೇ, ನೀವು ಬುದ್ಧಿವಂತರಾಗಿದರೆ, ನೀವು ಬುದ್ಧಿವಂತ ಕನ್ಯಗರಾಗಿ ಜೀವನ ಮಾಡಿದರೆ, ನೀವು ವಿನಮ್ರರಾಗಿ ಜೀವನ ಮಾಡಿದರೆ, ನೀವು ದೇವರಿಗೆ ವಿಧೇಯರಾಗಿ ಜೀವನ ಮಾಡಿದರೆ, ದೇವರನ್ನು ಪ್ರೀತಿಸಿದರೆ ನಿಮ್ಮಿಂದ ಫಲ ಉಂಟಾಗುತ್ತದೆ. ನಿಮಗೆ ಯಾರ ಜೊತೆ ಬೇಕಾದರೂ ಇರಬಹುದು. ಯಾಕೆಂದ್ರೆ ನಿಮ್ಮ ಗಂಡನ, ಅಲ್ಲಾಂದ್ರೆ ನಿಮ್ಮ ಹೆಂಡತಿಯನ, ಅಲ್ಲಾಂದ್ರೆ ನಿಮ್ಮ ಮಕ್ಕಳನ್ನ ನಿಮಗೆ ಡಿವೋರ್ಸ್ ಮಾಡೋಕ್ಕಾಗಲ್ಲ. ಮಕ್ಕಳನ್ನ ಡಿವೋರ್ಸ್ ಮಾಡೋಕ್ಕಾಗತ್ತ? ಗಂಡನಲ್ಲ ಅಂದ್ರೆ ಹೆಂಡತಿಯನ್ನು ನಿಮ್ಗೆ ಡಿವೋರ್ಸ್ ಮಾಡೋಕ್ಕಾಗತ್ತೆ? ಮಕ್ಕಳನ್ನ ಡಿವೋರ್ಸ್ ಮಾಡ್ತೀರಾ? ಏನು ಮಾಡ್ತೀರಿ? ಮನೆ ಬಿಟ್ಟು ಹೋಗು ಅಂತ ನೀವು ಹೇಳ್ತೀರಿ ಅಲ್ಲವೇ? ಹಂಗೆಲ್ಲ ಅಲ್ಲ ನಾವು ವಿಶ್ವಾಸಿಗಳಾಗಿ ಜೀವನ ಮಾಡುವುದು. ಅರ್ಥ ಮಾಡಿಕೊಳ್ಳಿ. ದೇವರ ಪಾತ್ರದಲ್ಲಿ ಬಳಿಯಿರಿ.
ಅದು ಕಷ್ಟ ಅಂದು ನೀವು ಹೇಳಿದರೆ ನಿಮ್ಮ ಜೀವನ ಕಷ್ಟ 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 ಕಷ್ಟ. ದೇವರು ಕತ್ತರಿಸುತ್ತಾ ಇರ್ತಾರೆ. ದೇವರು ತೋಟಗಾರರು ಕತ್ತರಿಸುತ್ತಾ ಇರ್ತಾರೆ. ಫಲವಿಲ್ಲದ ಕೊಂಪುಗಳೆಲ್ಲ ನೀವು ವಿಶ್ವಾಸ ಮಾಡಿದರೂ ಇಲ್ಲದಿದ್ದರೂ ಕ್ರೈಸ್ತವೇ ಚರ್ಚ್ ಬಿಟ್ಟು ಹೋಗಿದರು, ವಿಶ್ವಾಸ ಜೀವನದಿಂದ ಬಿಟ್ಟು ಹೋಗಿದ್ರು. ದೇವರು ಕತ್ತರಿಸುತ್ತಾ ಇರ್ತಾರೆ. ಕತ್ತರಿಸಿದರೆ ಪೇನ್ ಉಂಟಾಗುತ್ತದೆ, ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನೀವು ಸದಾಚಾರವನ್ನು ಬೆಳೆಸದಿದ್ದರೆ ದೇವರು ನಮ್ಮ ಆಶೀರ್ವಾದಗಳನ್ನು ನಿಲ್ಲಿಸುತ್ತಾರೆ. ಅರ್ಥವಾಯಿತೆ? ನನಗಾಗಲ್ಲ, ನನಗೂ ನನ್ನ ಗಂಡನ ಜೊತೆ ಇರಕ್ಕಾಗಲ್ಲ, ಅಲ್ಲಾಂದ್ರೆ ಹೆಂಡತಿ ಜೊತೆ ಇರಕ್ಕಾಗಲ್ಲ, ನನ್ನ ಅತ್ತೆ ಜೊತೆ ಇರಕ್ಕಾಗಲ್ಲ, ನನ್ನ ಸೊಸೆ ಜೊತೆ ಇರಕ್ಕಾಗಲ್ಲ, ಅಲ್ಲಾಂದ್ರೆ ಅವ್ರ ಜೊತೆ ಇರಕ್ಕಾಗಲ್ಲ. ನಾನೇನು ದೇವರ ಕೆಲಸ ಮಾಡುವುದಿಲ್ಲ, ನಿಮ್ಮಲ್ಲಿ ಏನು ಫ್ರೂಟ್ಸೇ ಇಲ್ಲ, ಹಂಗೇ ಜೀವನ ಮಾಡ್ರಿ, ಚರ್ಚಲ್ಲಿ ಬಂದು ಹೋಗ್ತಾ ಇರ್ರಿ, ಪ್ರಾರ್ಥನೆ ಮಾಡ್ರಿ, ಉಪವಾಸ ಮಾಡ್ರಿ, ನಮಗೇನು ಸಿಗೋದಿಲ್ಲ. ದೇವರು ನಮ್ಮ ಆಶೀರ್ವಾದಗಳನ್ನು ನಿಲ್ಲಿಸುತ್ತಾರೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನೀವೆಷ್ಟೇ ಪ್ರಾರ್ಥಿಸಿದರೂ ನಿಮ್ಮ ಆಶೀರ್ವಾದ ಬರುವುದಿಲ್ಲ, ಎಷ್ಟೇ ಉಪವಾಸ ಮಾಡಿದರೂ ಆಶೀರ್ವಾದ ಬರುವುದಿಲ್ಲ. ಪಾಸ್ಟರ್ ಪ್ರಾರ್ಥಿಸಿದರು, ಇನ್ನೊಂದು ಪಾಸ್ಟರ್ ಪ್ರಾರ್ಥಿಸಿದರು, ಎಲ್ಲಾ ಈ ಲೋಕದಲ್ಲಿರುವ ಪಾಸ್ಟರ್ಸ್ ಎಲ್ಲ ಪ್ರಾರ್ಥಿಸಿದರು. ನೀವು ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ತಾ ಇರ್ರಿ, ನಿಮ್ಮಲ್ಲಿ ಫಲ ಉಂಟಾಗಬೇಕು. ಅರ್ಥ ಮಾಡಿಕೊಳ್ಳಿ. ದೇವರು ಆಶೀರ್ವಾದ ನಿಲ್ಲಿಸುತ್ತಾರೆ. ಇವತ್ತು ನೀವು ಲಾಸಲ್ಲಿ ಇದ್ದೀರಾ, ನಿಮಗೆ ಜಾಬ್ ಇಲ್ಲ, ಅಲ್ಲಾಂದ್ರೆ ತುಂಬಾ ಕಷ್ಟದಲ್ಲಿದ್ದೀರಾ, ನೀವು ತುಂಬಾ ಪ್ರಾರ್ಥನೆ ಮಾಡಿದೆ ಆದರೂ ಸಿಗ್ತಾ ಇಲ್ಲ. ಅರ್ಥ ಮಾಡಿಕೊಳ್ಳಿ, ದೇವರಿಗೆ ಬೇಕಾಗಿರುವ ಫಲ ಕೊಟ್ಟಿದರೆ ಮಾತ್ರ ದೇವರ ಆಶೀರ್ವಾದ ಮಾಡೋದು. ಹಲ್ಲೆಲೂಯಾ. ನಮ್ಮ ಕಾಯಿಲೆಗಳನ್ನು ಮತ್ತು ನಷ್ಟಗಳ ನೋವು, ಇದೆಲ್ಲ ನೋವು. ನಮಗೆ ನೋವು ಬಂದಾಗ ಅರ್ಥ ಮಾಡಿಕೊಳ್ಳಿ, ದೇವರು ಕತ್ತರಿಸುತ್ತಾ ಇರ್ತಾರೆ. ನೋವು ನಮ್ಮ ಶುದ್ಧೀಕರಣಕ್ಕಾಗಿ ನಮ್ಮಲ್ಲಿರುವ ನಮ್ಮ ಪಾಪದ ವರ್ತನೆಗಳನ್ನು ನಾವಾಗ ಕಂಡುಹಿಡಿಯಬೇಕು, ಶುದ್ಧೀಕರಿಸುತ್ತಾ ಇರಬೇಕು. ಆತ್ಮದ ಫಲಗಳನ್ನು ನಮ್ಮಲ್ಲಿ ಬೆಳೆಯಬೇಕು. ತಾಳ್ಮೆ ತೋರಿಸಿರಿ ದೇವರ ಮಕ್ಕಳೇ. ಹ್ಯಾವ್ ಪೇಷನ್ಸ್. ನಾನು ಸಬ್ಮಿಟ್ ಮಾಡಿದೆ, ತಕ್ಷಣ ಫಲ ಬಂದಿದೆಯಾ? ಎಲ್ಲರೂ ಹೇಳ್ತಾರೆ, ನಾನು ಸಬ್ಮಿಟ್ ಮಾಡಿದೆ, ಪ್ರೇಯರ್ ಮಾಡಿದೆ, ನನಗೇನು ಸಿಕ್ಕೋದಿಲ್ಲ. ದೇವರು ಹೇಳಿಲ್ಲ ಬರೀ ಸಬ್ಮಿಟ್ ಮಾಡಿ ಹಳೆ ತರ ಜೀವನ ಮಾಡು. ಸಬ್ಮಿಟ್ ಮಾಡಿ ಫಲ ಬರಬೇಕು, ಸ್ಪ್ರೌಟ್ ಬರಬೇಕು. ತಕ್ಷಣ ಫಲ ಉಂಟಾಗಲಿಲ್ಲ, ಆ ಸ್ಪ್ರೌಟ್ ಬರುವುದು ದೇವರು ನೋಡಬೇಕು. ಎಷ್ಟೊಂದು ಸೆಲ್ಫ್ ಕಂಟ್ರೋಲ್. ಎಲ್ಲರೂ ಹೇಳ್ತಾರೆ ಸಬ್ಮಿಟ್ ಮಾಡಿದ್ದೀನಿ, ಸಬ್ಮಿಟ್ ಮಾಡಿದ್ದೀನಿ. ಸಬ್ಮಿಟ್ ಮಾಡಿ ನೆಕ್ಸ್ಟ್ ಮೊಮೆಂಟ್ ದೇರ್ ವಿಲ್ ಕಮ್ ಎ ಟೆಸ್ಟ್. ನಿಮ್ಮಲ್ಲಿ ಎಲ್ಲಿ ಪಾತ್ರಗಳು ಇಲ್ಲ ಅಲ್ಲಿ ಪಾತ್ರ ಉಂಟಾಗುವುದಕ್ಕೆ ನೀವು ಹೇಗೆ ಎದುರಿಸುತ್ತೀರೋ ಅದನ್ನ ಪ್ರಕಾರ ಇರುತ್ತದೆ ನಿಮ್ಮ ಮಿರಾಕಲ್ಸ್. ಹಲ್ಲೆಲೂಯಾ. ಸೊ ಶುದ್ಧೀಕರಣಕ್ಕಾಗಿ ಇದೆಲ್ಲ ನಡೆಯುತ್ತದೆ ದೇವರ ಮಕ್ಕಳೇ. ಈ ಆಧ್ಯಾತ್ಮಿಕ ಮಂಡಲದಲ್ಲಿ ಇದೆಲ್ಲ ನಡೆಯುತ್ತದೆ. ಬುದ್ಧಿವಂತ ವಿಶ್ವಾಸಿಗಳ ಕಣ್ಣುಗಳು ತೆಗೆದಿರುತ್ತದೆ, ಅವರಿಗೆ ಅದು ಅರ್ಥವಾಗುತ್ತದೆ. ಆದರೆ ನೀವು ಬುದ್ಧಿವಂತರಿಲ್ಲದಿದ್ದರೆ ನಿಮ್ಮ ಕಣ್ಣುಗಳು ತೆಗೆದಿರುವುದಿಲ್ಲ. ಅದಕ್ಕೆ ನೀವೇನು ಯಾವಾಗಲೂ ಗುಣಗಾಡುವುದು, ಯಾಕೆ ನನಗೆ, ಯಾಕೆ ಯಾವಾಗಲೂ ಕಷ್ಟ, ಯಾವಾಗಲೂ ಕಷ್ಟ ಅಂತ ವಿಶ್ವಾಸಿಗಳಿಗೆ ಹೇಳ್ಬಾರ್ದು. ಕಷ್ಟ ಇಲ್ಲದ ಜೀವನ ಯಾರಿಗೂ ಸಿಗುತ್ತದೆ? ಯೇಸು ದೇವರಿಗೆ ಹೇಳಲಿಲ್ಲ ನನ್ನನ್ನು ಅಕ್ಸೆಪ್ಟ್ ಮಾಡಿದರೆ ನಿಮಗೆ ಕಷ್ಟನೇ ಇರುವುದಿಲ್ಲ ಅಂತ. ದೇವರು ಹೇಳಿದಿರ? ಇಲ್ಲ, ನಿಮಗೆ ಬಿಡುಗಡೆ ಆಗುತ್ತದೆ. ಯಾವಾಗ? ನನ್ನ ದಾರಿಯಲ್ಲಿ ನಡೆದರೆ ಮಾತ್ರ, ನಿಮ್ಮಲ್ಲಿ ಫಲ ಉಂಟಾದರೆ ಮಾತ್ರ, ಬೇರು ಕೆಳಗೆ ಹೋದಾಗ ಮಾತ್ರ, ಫಲ ಉಂಟಾದಾಗ ಮಾತ್ರ. ಇಲ್ಲದಿದ್ದರೆ ಕಷ್ಟ ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ? ಕತ್ತರಿಸುವುದು. ಬರೀ ಪೇನು 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 ಪೇನಲ್ಲಿ ಹೋಗ್ತಾ ಇರ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಇದನ್ನು ತಿಳಿಯಿರಿ, ನಿಮ್ಮ ನೋವಿಗೆ ಒಂದು ಉದ್ದೇಶ ಇದೆ. ಇವತ್ತು ನೀವು ನೋವಿನಿಂದ ಹೋಗ್ತಾ ಇದ್ದೀರಾ, ನಿಮ್ಮ ನೋವಿಗೆ ಒಂದು ಉದ್ದೇಶ ಇದೆ. ಇದು ಆಧ್ಯಾತ್ಮಿಕ ಸತ್ಯ. ಈ ಸತ್ಯ ನೀವು ನಿರ್ಲಕ್ಷಿಸಬಾರದು. ಆ ನೋವಿನ ಉದ್ದೇಶ ಏನು? ನಿಮ್ಮಲ್ಲಿ ಆತ್ಮೀಯ ಫಲಗಳು ಉಂಟಾಗುವುದಕ್ಕೆ. ಯಾವ ಯಾವ ಫಲಗಳು ಇಲ್ಲ ಕಂಡುಹಿಡಿಯಿರಿ. ಬೇರೆಯವರು ಕೊಂಪಗಳು ಫಲವಿಲ್ಲದೆ ಹಿಂಗೆ ಬೆಳೆದರೆ ನಿಮಗೂ ಗೊತ್ತಾಗತ್ತೆ. ನೀವು ಕತ್ತರಿ ತಕ್ಕೊಂಡು ಅವರನ್ನು ಕತ್ತರಿಸಕ್ಕೆ ಓಡೋಡಿ ಓಡಿ ಓಡಿ ಹೋಗ್ತೀರಾ. ಗಂಡನ್ನು ಕತ್ತರಿಸುತ್ತೀರಾ, ಹೆಂಡತಿನ ಕತ್ತರಿಸುತ್ತೀರಾ, ಅತ್ತೆ ಸೊಸೆ ಎಲ್ಲರನ್ನೂ ಕತ್ತರಿಸ್ಬಿಡ್ತೀರಾ. ನೀವು ಮೊದಲು ನಿಮ್ಮನ್ನು ಕತ್ತರಿಸಿರಿ. ನಿಮಗೇನಾದರೂ ಉಂಟಾಗಬೇಕಂದ್ರೆ, ನಿಮಗೆ ಸಂತೋಷವಾಗಿ ಜೀವನ ಮಾಡಬೇಕಂದ್ರೆ
ಸೊ ಆತ್ಮೀಯ ಫಲವನ್ನು ನಮ್ಮಲ್ಲಿ ಬೆಳೆಯಬೇಕು, ಆದರೆ ಮಾತ್ರ ನಾವು ಆಶೀರ್ವಾದ ಪಡೆಯುತ್ತೇವೆ. ನಾನೇನು ಹೇಳಿದೆ? ನಮಗೆ ಉಂಟಾಗುವ ನೋವುಗಳಿಗೆ, ನಿಮಗೆ ನನಗೆ ಉಂಟಾಗುವ ನೋವುಗಳಿಗೆ ಒಂದು ಉದ್ದೇಶ ಇದೆ. ಮೊದಲು ನಾವು ನಮ್ಮ ನೋವುಗಳನ್ನು ಒಪ್ಪಿಕೊಳ್ಳಬೇಕು, ಗೊಣಗಬಾರದು. ನಮ್ಮ ನೋವುಗಳಲ್ಲೆಲ್ಲ ನಾವು ಗೊಣಗಬಾರದು, ನಾವು ಅದು ಒಪ್ಪಿಕೊಳ್ಳಬೇಕು. ಒಪ್ಪಿಕೊಂಡ್ರೆ ನಾವು ಸಂತೋಷವಾಗಿರುತ್ತೇವೆ. ಮತ್ತು ನಾವು ದುಃಖದಲ್ಲೇ, ಆತಂಕದಲ್ಲೇ, ಕೋಪದಲ್ಲೇ, ಮತ್ತೆ ಭಯದಲ್ಲೇ ಇದನ್ನೆಲ್ಲ ಇದ್ದರೆ ಒಳ್ಳೆ ಫಲನಾ? ಇಲ್ಲ, ದೇವರ ಫಲ ಅಲ್ಲ, ನಿಮಗೆ ಇನ್ನೂ ಕೆಟ್ಟದಾಗುತ್ತೆ ಅಂತ ನೀವು ಅರ್ಥ ಮಾಡಿಕೋಬೇಕು. ನಮ್ಮ ನೋವಿನಲ್ಲಿ ಆತ್ಮದ ಫಲಗಳನ್ನು ಉತ್ಪಾದಿಸುತ್ತಾ ಇರಬೇಕು. ನೀವು ದೇವರಿಂದ ಆಶೀರ್ವಾದಗಳನ್ನು ಪಡೆಯುತ್ತೀರಿ. ಸೆಲ್ಫ್ ಕಂಟ್ರೋಲ್ ಮಾಡಿ ಫ್ರೂಟ್ಸ್ ಬರ್ತಾ ಇರಲಿಲ್ಲ. ಬರೀ ಸಬ್ಮಿಷನ್ ಅಲ್ಲ, ಸಬ್ಮಿಟ್ ಮಾಡಿ ನೆಕ್ಸ್ಟ್ ಮೂಮೆಂಟಲ್ಲಿ ದೇವರಿಗೆ ಏನು ಕೊಡುವುದಿಲ್ಲ. ಯಾಕೆಂದ್ರೆ ನೀವು ಇವತ್ತು ತನಕನೂ ಏನು ಮಾಡಿದ ದೇವರಿಗೆ ತೋರಿಸಲಿಲ್ಲ. ಮತ್ತೆ ತಕ್ಷಣ ನೀವು ಹೇಳಿದ್ರೆ ದೇವರು ನಂಬುತ್ತಾರಾ? ಯು ಶುಡ್ ಪ್ರೂವ್ ಯೋರ್ ಸೆಲ್ಫ್. ಕೊಲೋಸಿಯವರಿಗೆ 1:9-10 ಹೇಳುವಂತೆ, ಸಕಲ ಜ್ಞಾನವನ್ನು ಆತ್ಮೀಯ ಗ್ರಹಿಕೆಯನ್ನು ಹೊಂದಿ ಆತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಕರ್ತನಿಗೆ ಯೋಗ್ಯರಾಗಿ ನಾಡದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷ ಪಡುವವರಾಗಬೇಕೆಂದು, ದೇವರ ಜ್ಞಾನದಲ್ಲಿ ಅಭಿವೃದ್ಧಿಯಾಗಬೇಕೆಂದು ನಾವು ಪ್ರಾರ್ಥಿಸಬೇಕು. ಕೊಲೋಸಿಯವರಿಗೆ 1:9-10 ಓದ್ರಿ. ಅದೇ ಥರ ನಾವು ಪ್ರಾರ್ಥಿಸಬೇಕು. ದೇವರೇ, ನಿನ್ನ ಜ್ಞಾನ ನನಗೂ ಕೊಡಿ ದೇವರೇ, ನಿನ್ನ ತಿಳುವಳಿಕೆ ನನಗೂ ಕೊಡಿ ದೇವರೇ, ನಿನ್ನ ಚಿತ್ತ ನನಗೆ ಕೊಡಿ ದೇವರೇ, ನಿನ್ನ ಚಿತ್ತ ನನಗೆ ಅರ್ಥವಾಗಿಲಿ ದೇವರೇ. ನೀವು ಪ್ರಾರ್ಥಿಸಿದರೆ, ಇಲ್ಲಿ ದೇವರ ಚಿತ್ತ ಹೇಳಿದರೂ ನಿಮಗೆ ಅದು ಮಾಡಬೇಡ. ಪಾಸ್ಟರ್ ಹೇಳ್ತಾರೆ ಇದೇ ದೇವರ ಚಿತ್ತ ಅಂತ, ಅದು ಕೂಡ ನಿಮಗೆ ಮಾಡಬೇಡ. ಅಂದ್ರೆ ನೀವೆಷ್ಟು ಬಂಡಾಯ ಬಿತ್ತಾ ಇದ್ದೀರಿ ದೇವರ ಮಕ್ಕಳೇ, ನೀವು ತಿಳ್ಕೊಳ್ತೀರಾ ಸಂತೋಷವಾದ ಜೀವನ ನಿಮಗೆ ಮಾಡೋಕ್ಕಾಗತ್ತೆ ಅಂದ್ರೆ? ಬೇರೆ ಕಡೆ ಹೋಗಿದ್ರು ನಿಮಗೆ ಜೀವನ ಮಾಡೋಕ್ಕಾಗತ್ತಾ? ಕ್ರೈಸ್ತ ಚರ್ಚ್ ಬಿಟ್ಟು ಹೋಗಿದ್ರು ನಿಮಗೆ ಜೀವನ ಮಾಡೋಕ್ಕಾಗತ್ತಾ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಈ ಪ್ರಾರ್ಥನೆ ಕೊಲೋಸ್ಯದವರಿಗೆ 1:9-10 ಬರೆದಿದ್ದ ಪ್ರಾರ್ಥನೆ ನೀವು ಪ್ರಾರ್ಥಿಸಬೇಕು. ದೇವರೇ, ನನಗೇನು ಅರ್ಥ ಆಗ್ತಾ ಇಲ್ಲ, ನನಗೆ ತಿಳಿಸಿಕೊಡಿ ದೇವರೇ. ಕೆಲವರು ತಿಳ್ಕೊಳ್ತಾರೆ, ನನ್ನಲ್ಲಿ ಏನು ಪಾಪನೇ ಇಲ್ಲ. ನಿಮಗೆ ಹಂಗೆ ಅನಿಸುತ್ತಾ ಇದ್ದರೆ, ನನ್ನಲ್ಲಿ ಅಲ್ಲ ಪಾಪ, ನನ್ನ ಹೆಂಡತಿಯಲ್ಲೇ ಪಾಪ ಇರೋದು, ಅಲ್ಲಾಂದ್ರೆ ನನ್ನ ಗಂಡನಲ್ಲೇ ಪಾಪ ಇರೋದು, ಅಲ್ಲಾಂದ್ರೆ ನನ್ನ ಅತ್ತೆಯಲ್ಲೇ ಪಾಪ ಇರೋದು, ನನ್ನ ಸೊಸೆಯಲ್ಲೇ ಪಾಪ ಇರೋದು ಅಂತ ನಿಮಗೆ ಅನಿಸ್ತಾ ಇದ್ದರೆ ನೀವು ಪ್ರಾರ್ಥಿಸಿರಿ. ದೇವರೇ, ನನಗೆ ಬೇರೆಯವರ ಪಾಪ ಎಲ್ಲ ನನಗೆ ಕಾಣಿಸುತ್ತೆ, ಆದರೆ ನನ್ನ ಪಾಪ ನನಗೆ ಕಾಣಿಸಕ್ಕಾಗಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ ದೇವರೇ, ಅರ್ಥ ಮಾಡಿಸ್ಕೊಡಿ. ನನಗಾಗಿಂದ ಹೊರಗೆ ಬರಬೇಕು. ನೀವು ಹೊರಗೆ ಬರಲಿಲ್ಲ ಅಂದರೆ ನಿಮಗೆ ಎಂದೂ ಖುಷಿಯಾಗಿ ಜೀವನ ಮಾಡೋಕ್ಕಾಗಲ್ಲ. ನೀವು ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರುವ ಮೆಸೇಜು ಕೇಳಿಸ್ಕೊಳ್ಳಿಲ್ಲದಿದ್ದರೂ ನಿಮಗೆ ಒಳ್ಳೆಯದಾಗುವುದಿಲ್ಲ. ಎಷ್ಟು ಜನ ನೀವು ಕೇಳಿಸ್ಕೊಳ್ತೀರಿ? ನಾನು ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೀರಿ, ನಿಮಗೆಲ್ಲ ಟೈಮೇ ಇಲ್ಲ ಒಂದು ಕಮೆಂಟ್ಸ್ ಹಾಕೋದಕ್ಕೆ. ಅಷ್ಟು ದೇವರ ಸೇವೆ ಮಾಡ್ತಾ ಇದ್ದೀರಿ. ಅದಕ್ಕೂ ಕೂಡ ವಿಶ್ವಾಸಿಗಳಿಗೆ ಟೈಮ್ ಇಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ನಾವು ದೇವರಿಗೆ ಲಾಭದಾಯಕ ಮತ್ತು ಫಲಪ್ರದ ಆಗಿರಬೇಕು. ನಮ್ಮಲ್ಲಿ ಫಲ ಉಂಟಾಗಬೇಕು ದೇವರ ಮಕ್ಕಳೇ. ಅರ್ಥವಾಯ್ತಲ್ಲ? ನೀವು ಫಲವಿಲ್ಲದೆ ನೀವು ಜೀವನ ಮಾಡಿದರೆ ನಿಮ್ಮನ್ನು ದೇವರು ಕತ್ತರಿಸುತ್ತಾರೆ. ನೀವು ಈ ಕ್ರೈಸ್ತ ಚರ್ಚ್ ಬಿಟ್ಟು ಹೋಗಿದರು ಇದೆಲ್ಲ ನಡೆಯುತ್ತಾ ಇರ್ತದೆ. ನೀವು ಅರ್ಥ ಮಾಡಿಕೊಳ್ಳಿ. ಮತ್ತೆ ಎದಕ್ಕೆ ದೇವರೊಂದು ಚರ್ಚ್ ಕೊಟ್ಟಿದ್ದಾರೆ, ಯೂನಿಟಿಯಾಗಿ ನೀವು ನಿಂತ್ಕೊಳ್ಳಿ, ಒಬ್ಬರನ್ನೊಬ್ಬರನ್ನು ಬೆಳೆಸ್ಕೊಳ್ಳಿ ದೇವರ ಮಕ್ಕಳೇ. ಒಳ್ಳೆಯವರಾಗಿ ಬೆಳೆಯಿರಿ, ಫಲಗಳನ್ನು ಉತ್ಪಾದಿಸಿ, ದೇವರಿಗೆ ಲಾಭದಾಯಕ ಮತ್ತು ಫಲಪ್ರದವಾಗಿ ನೀವು ಇದ್ದರೆ ನಿಮ್ಮ ತಿಳುವಳಿಕೆಯನ್ನು ಮೀರಿ ನೀವು ಆಶೀರ್ವದಿಸಲ್ಪಡುವಿರಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.